ಜಗತ್ತು ಯಾರಿಗೆ ಕಾಣಿಸ್ತೈತಿ ಅಂದ್ರೆ ಯಾರು ನೋಡ್ತಾರೋ ಅವ್ರಿಗೆ ಕಾಣಿಸ್ತೈತಿ. ದೃಷ್ಟಿನ ಸೃಷ್ಟಿ. ನೀ ದೃಷ್ಟಿ ತೆಗೆದ್ರೆ ಸೃಷ್ಟಿ ಎಲ್ಲೈತಿ. ನೀ ನೋಡ್ಲಿಲ್ಲ ಅಂದ್ರೆ ಅದಿಲ್ಲಿ ಕಾಣ್ತೈತಿ. ಇಲ್ಲ ಇಲ್ಲ. ಅವ್ ನೋಡಿದ್ ನಿನಗೆ ಹೆಂಗ್ ಗೊತ್ತಾತಿ? ನೀ ನೋಡಿದಾಗ ಗೊತ್ತಾತಿ. ಇದನ್ನ ಹಗಲೆಲ್ಲ ಹೇಳ್ತಿದ್ರಪ್ಪ ಅವ್ರು ನಮ್ಮಲ್ಲಿ. ಈ ಉದಾಹರಣೆ ಶ್ರೀನಾಥ್ ಮಾಸ್ತರ್ ನೀರಿಗೆ ಹೋಗಿದ್ಲಂತ. ಹುಡುಗರು ನೋಡಲ್ಲಿ ಅವ್ನು ನೋಡಿದ್ ನನ್ನ ಅಂತ ಬಂದು ಹೇಳಿದ್ಲಂತ. ಬ್ರಾಹ್ಮಣರ ಶಾನ್ಯಾರ ಅವರು, ಬುದ್ಧಿವಂತರು. ಹೌದಲ್ಲ? ಅವ್ನು ನೋಡಿದ್ ನಿನಗೆ ಹೆಂಗೆ ಗೊತ್ತಾತು? ನೀನು ನೋಡಲ್ಲೇ ಅವ್ನು ನೋಡಿದ್ ನಿನಗೆ ಹೆಂಗೆ ಗೊತ್ತಾತು? ಅವ್ನು ನೋಡಿದ್ರೆ ನೋಡಲ್ಲಕ್ಕ ನೀ ಯಾಕೆ ನೋಡಕ್ ಹೋಗಿದ್ದಿ? ನೀ ಯಾಕೆ ನೋಡಿ? ಅಲ್ಲಿ ಮುಗೀತದ. ನಾವು ಆಗಿದ್ರೆ ಹೆಂಗೆ ನೋಡಿದ ಮಗ ನಿನ್ನ ಹೊಡೆದಾಡಕ್ಕೆ ಹೋಗಿದ್ವಿಲ್ಲ. ನಾವು ನೋಡಿದ್ದ ತಪ್ಪು ಮೊದಲೇ. ಅನ್ಯ ಭಾವನೆಯನ್ನು ಮಾಡಿದ್ದ ತಪ್ಪು ಮೊದಲೇ. ಅಪರಾಧ ಇದು ನಮ್ದು. ಹೌದಲ್ಲ? ನಿನ್ನ ಭಾವದಾಗಿದ್ದವ ಅನ್ಯ ಭಾವನೆಯನ್ನು ಯಾಕೆ ಮಾಡಿದ? ಅದಕ್ಕೆ ಉತ್ತರ ಇಲ್ಲ. ಯಾರು ಮಾಡಿದವ್ರು? ಯಾರು ಮಾಡಿದವ್ರು? ಯಾರಂಗಾರ ಯಾವ್ದಾರ ಮಾಡಿದ್ದ ಅದ ನಾನು ಅಂತ ತಿಳ್ಕೊಂಡೇನೆ. ನೋಡವನ ನಾನು, ನೋಡವನು ನೀನಲ್ಲ, ನೋಡಿಸ್ಕೊಳ್ಳೋದು ನೀನಲ್ಲ. ಹೌದಿಲ್ಲ? ನೋಡಿಸ್ಕೊಳ್ಳೋದು ಕರೆ ಇದ್ರೆ ನೋಡವನು ಕರೆ. ನೋಡಿಸ್ಕೊಳ್ಳೋದ ಸುಳ್ಳು ನಿನ್ನ ನೋಡವ ಹೆಂಗೆ ಕರೆಯಕ್ಕ? ಹೌದಿಲ್ಲ? ದೃಶ್ಯನ ಸುಳ್ಳು ಅಂದ್ಮ್ಯಾಗ ದೃಷ್ಟ ಹೆಂಗೆ ಕರೆಯಕ್ಕ ನೀವು? ಇಲ್ಲಿ ಈ ತ್ರಿಪುಟಿನೇ ಇಲ್ಲ ನಿನ್ನ ಇರುವಿನಲ್ಲಿ ಅಂತ. ನೋಡವ, ನೋಡಿಸ್ಕೊಳ್ಳೋ ವಸ್ತು ಮತ್ತು ನೋಟ, ನೋಡುವ ಕ್ರಿಯೆ ಇವು ಯಾವೂ ಇಲ್ಲ ನಿನ್ನ ಇರುವಿನಲ್ಲಿ. ವಿಚಾರ ಮಾಡಿ ನೋಡಿದ ಉದಾಸೀನ, ಅದ್ರ ಬಗ್ಗೆ ತೆಗೆದು ಹಾಕ್ತಾರೆ. ಅದಕ್ಕೆ ವಿಲಕ್ಷಣವಾಗಿ ನಿಲ್ತಾರವರು. ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಂತಾಗ ಇದರ ಅನುಭವ ನಮಗಾಗ್ತೈತಿ. ಎಲ್ಲಿದಾವ ನಿನ್ನ ಕಲ್ಪನಾದಾಗ ಇವೆಲ್ಲ ತೋರ್ತು. ದೃಕ್ ದೃಶ್ಯ ವಿವೇಕ. ಹೌದಲ್ಲ? ನೋಡವ, ನೋಡಿಸ್ಕೊಳ್ಳುವಂಥದ್ದು ವಿಚಾರವೆಲ್ಲ ನಿನ್ನ ಕಲ್ಪನಾದಾಗ ತೋರ್ತಾವೆ. ಕಲ್ಪನಾ ಅಡಿಗೆದಾಗ ಎಲ್ಲಿದಾವೆ? ಇದ್ದು ಹೆಚ್ಚಾಗಿ ಎಲ್ಲಿದ್ದಾವೆ ಹೇಳ್ರಿ ನೀವು? ನೋಡುವುದಿಲ್ಲ, ನೋಡಿಸ್ಕೊಳ್ಳೋದು ಇಲ್ಲ. ಇದ್ದೇನೆ ಇಲ್ಲೋ ನೀವು ಅವಾಗ? ಅಲ್ಲಿ ತಿಳಿಯಲೇ ಅದಿ, ತಿಳಿದ ಹಂಗೆ ಇರ್ಬೇಕಾಗೈತಿ. ಅಲ್ಲಿ ಅರಿವು ಸಹಿತ ನಿದ್ಯಾಗ ಹೆಂಗಿದ್ದಿ ಹಂಗೆ ಎಚ್ಚರಿಕೆ ಒಳಗೆ ಇರಕ್ಕಲಿ ಅಂದಾರ. ಅದ ಜ್ಞಾನ. ನಿದ್ದೆಯೊಳಗಿನ ಸ್ಥಿತಿ ಎಚ್ಚರಿಕೆಯೊಳಗೆ ನೆನಪು ತಗೊಂಡಿರುವುದು ಅದಕ್ಕೆ ಜ್ಞಾನ ಅಂತಾರೆ. ಅಲ್ಲಿ ಏನೋ ತೋರ್ತಿದ್ದಿಲ್ಲ, ಅಲ್ಲಿ ಅಜ್ಞಾನ ಐತಿ. ಎಚ್ಚರಿಕೆನೂ ಇಲ್ಲ, ಕನಸೂ ಇಲ್ಲ, ಅಲ್ಲಿ ಅಜ್ಞಾನ ಐತಿ. ಈ ಅಜ್ಞಾನ ಇರಬಾರ್ದು. ಏನೊಂದು ತೋರೋದ ಅಜ್ಞಾನವಲ್ಲದ ಅಂತ. ಎಚ್ಚರ ಕನಸು ತೋರಬಾರ್ದು, ನಿದ್ದೆ ಹತ್ತಬಾರ್ದು. ಅದ ನೋಡ ಜ್ಞಾನ ಅಂದ್ರೆ. ಅದನ್ನು ಅನುಭವದಿಂದ ನಾವು ನೋಡ್ಕೋಬೇಕಾಗೈತಿ. ಅನುಭವಿಗಳು ತಾವು ಕಂಡ ಸತ್ಯವನ್ನು ನಮ್ಮೊಳಗೆ ನಮಗೂ ಅದನ್ನು ಅನುಭವ ತಂದು ಕೊಟ್ಟಾರ. ಅವರು ಹೇಳಿದ ಇದ್ರ ಕಡೆ ಲಕ್ಷ್ಯ ಯಾರಿಗೈತಿ ಹೇಳಿ? ಮತ್ತೆ ಮರ್ತು ಬಿಟ್ಟೇವೆ. ಇದ ಕರೆ ಇದೆ. ಇಂದ್ರಿಯಗಳಿಗೆ ಗೋಚರ ಆಗುವುದನ್ನ ಸತ್ಯ ಇದ ಸುಖರೂಪ ಅಂತ ತಿಳ್ಕೊಂಡು ಇದ್ರ ಬೆನ್ನತ್ತೆ. ವಿಚಾರ ಇಲ್ಲದವ್ರಿಗೆ ಇದು ಖರೆ ಅಂತ ಅನಿಸ್ತದೆ. ವಿವೇಕ ವಿರಹಿತರಿಗೆ ಇದ ಸುಖರೂಪ ಅಂತ ಅನಿಸ್ತದೆ. ಪರಮಾರ್ಥವೆಳಿಸಿ ತೋರ್ಪೆ ಅಂತ. ವಿಚಾರವಂತ ಯಾವಿರ್ತಾನ? ಇಲ್ಲ ಇಲ್ಲ, ಯಾವಾಗ ನಡಬರ್ಕ ತೋರಿದ್ದು ನಡಬರ್ಕ ಆಡ್ಬೋದು. ಅದು ಸತ್ಯ ಅಲ್ಲ. ಯಾವಾಗಲೂ ಇದ್ದದ್ದು ಇರ್ಬೇಕಾದ ಇದ್ರೆ ಯಾವಾಗಲೂ ಇರ್ಬೇಕಾಗೈತಿ. ಒಮ್ಮಿದ್ದು ಒಮ್ಮಿಲ್ದಂಗೆ ಆಕೈತಿ ಅಂದ್ರೆ ಅದೇ ಹಂಗೆ ಸತ್ಯ ಆಕೈತಿ. ಎಚ್ಚರಿಕೆ ಆಗಿದ್ದದ್ದು ಕನಸಿನಾಗಿಲ್ಲ, ಕನಸಿನಾಗಿದ್ದದ್ದು ಎಚ್ಚರಿಕೆ ಇಲ್ಲ. ಎರಡೂ ಅವಸ್ಥೆ ಆಗಿದ್ದ ನಿದ್ದೆ ಆಗಿಲ್ಲ. ನಿದ್ದೆ ಆಗೋದು ಮಬ್ಬೈತಿ, ಅದು ನಿನ್ನ ನಿಜದ ಎಚ್ಚರಿಕೆ ಒಳಗದಿಲ್ಲ. ಎಲ್ಲವನ್ನ ನೀನು ಮೀರಿ ಐತಿ ನಿನಗಿರುವಂತ. ಏನು ಇವು ಮೂರು ಅವಸ್ಥೆಗಳು ನಿನಗೆ ದೃಶ್ಯಕ್ಕವು.
ಈ ದೃಶ್ಯಕ್ಕೆ ವಿಲಕ್ಷಣವಾಗಿ ಐತಿ ನಿನ್ನ ಇರುವ. ಅದನ್ನು ನಾವು ಹೊಂದಿದಾಗ ಈ ದುಃಖದಿಂದ ನಮಗೆ ಬಿಡುಗಡೆ. ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಲ್ಲು. ಜಡ ದೃಶ್ಯ, ಜಡ ದೃಶ್ಯ, ಜಡ ದೃಶ್ಯ, ಮೂರೂ ದೃಶ್ಯಕ್ಕೆ ನಾವು ವಿಲಕ್ಷಣವಾಗಿ ನಿಂತಾಗ ಯಥಾರ್ಥ ವಸ್ತುವಿನ ಅನುಭವ ನಮಗೆ. ಅದಕ್ಕೆ ಜ್ಞಾನ ಅಂತ. ಯಥಾರ್ಥ ವಸ್ತು ಇದ್ದಕ್ಕಿದ್ದಂಗೆ ಇದ್ದದ್ದು ವಸ್ತು ಸ್ವರೂಪ ಅವಧಾರಣಂ ವಿದ್ಯಾ ಅಂತ. ಯಾರಾದ ಯಥಾರ್ಥ ವಸ್ತುವಿನ ಅನುಭವ ಮಾಡ್ಕೊ ಅವು ವಿದ್ಯಾವಂತ ಅಂತ. ಇದು ಬದಲಾವಣೆ ಆಗುವುದನ್ನೆಲ್ಲ ಆ ದೃಶ್ಯ ತೋರ್ತತಿ ಮತ್ತು ಅಡಗ್ತತಿ. ಅದರ ಜ್ಞಾನ ಮಾಡ್ಕೊಂಡು ವಿದ್ಯಾವಂತ ಅಲ್ಲ. ಸ್ಥೂಲ ಸೂಕ್ಷ್ಮ ಕಾರಣ ಮೂರೂ ಎಲ್ಲವೂ ಜಡ ಅಜಡ ಜಡಾಜಡ ದೃಶ್ಯಗಳು ಅವಲ್ಲ. ಮೂರೂ ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಲ್ಲಬೇಕಾಗತ್ತೆ. ದೃಶ್ಯ ವಿಲಕ್ಷಣದಿಂ ಕುರುಹಿಟ್ಟು. ದೃಶ್ಯದ ಮೂರೂ ದೃಶ್ಯ ಇದಕ್ಕೆ ವಿಲಕ್ಷಣವಾಗಿ ನಿಂತಾಗ ಇದ್ದ ವಸ್ತುವಿನ ಅನುಭವ ನಮಗೆ ಆಕೈತಿ. ಅದು ನಿಲ್ಲುವ ವಿಚಾರ ಬೇಕದಕ್ಕೆ. ಅದಕ್ಕೆ ವಿಚಾರವಂತರ ಸಂಘ ಮಾಡು. ನಿರಂತರ ಇದರ ಅಭ್ಯಾಸ ಮಾಡಿದಾಗ ಇದು ನಮಗೆ ಅನುಭವ. ಯಾವಾಗರಾಟ ಕೇಳುವಾಗ ಹೊಳ್ಳೆ ಅದರ ವಿಚಾರಣ ಮಾಡೋದು ನಾವು. ಅದಕ್ಕಾಗಿ ಮಿತ್ರ ಉಳಿದಿಲ್ಲ. ಯಾಕ್ರಿ ಎಲ್ಲ ಬಿಟ್ಟು ಅದಕ್ಕೆ ನಿತ್ಯ ಏನಂದ್ರು ಇದನ್ನು ಹೊಂದೋದು ಆಗುವಲ್ದು ನಮ್ಗೆ. ಭಾಳ ಕಠಿಣ ಐತಿ. ಯಾವಾಗರಾಟ ಮುಂಜಾನೆ ಸಂಜೆ ಮುಂದೆ ಮಾಡಿದ್ವಿ ಅನ್ನೋದು ನಾವು ಒಡೆ ಬೇರೆ ಇದೆ ಬಿಟ್ಟು ಬಿಡದ. ಇದನ್ನು ನಾವು ಕೈಕೋಬೇಕಾಗ್ತದೆ. ತೈಲಧಾರಾವತ್ ಅಭ್ಯಾಸ ಅಂತ ಅಂದಾರ ನೋಡ. ಯಾರು ಮಾಡ್ತೇವೆ ಹೇಳ್ರಿ? ಎಣ್ಣೆ ಸುರಿದ ಕುಲಿ ಹಂಗೆ ಕಟ್ಟಾಗದಂಗೆ ಏಕ ಬಿಟ್ಟು ಬೀಳ್ತೈತಿ. ಹಂಗೆ ಇದು ಒಳಗೆ ಅಭ್ಯಾಸ ನಡಿಬೇಕಲ್ಲ. ಆಕೈತೆ ನಮಗೆ. ಅದಕ್ಕೆ ಕಠಿಣ ಆಗೈತೆ. ಈಗ ಬಿಟ್ಟು ಬಿಡ್ತೇವೆ. ಈಗ ಬಿಡು ನನ್ನ ಕುಲಿ ಯಾಕೆ ಬಿಟ್ಟು ಮತ್ತೆ ಬೇರೆ ಚಲೋ ಆಯ್ತು. ಹಿಂಗೆ ಕಟ್ಟಾರ ಬಿಟ್ಟು ಕೂಡಲೇ ಆತ್ಮವಿಚಾರ ಬಂದಾದ ಕೂಡಲೇ ಅನಾತ್ಮವಿಚಾರ ಹೋಗ್ಬಿಡ್ತೈತಿ. ತಂದ ಅವಳದ ದರ್ಬಾರ ತಾಗಿಂದ ಅವಾಗಿದ್ದು ಎಲ್ಲಿ ನೆನಪಾಕೈತಿ ನಿನಗೆ? ಹೊಳ್ಳಿ ಈ ಟೈಮ್ ಬರೋ ಮುಟ ನೆನಪಾಕೈತೆ ನಿನಗೆ? ಎಲ್ಲಿ ಹೋತೋ ಏನೋ ನಾವು ಕೇಳಿದ್ವಿ ಒಳಪ ಅದು ಮುಂಜಾನೆ. ಈಗೆಲ್ಲ ಮತ್ತು ಹೆಚ್ಚು ವೇಳೆ ನಾವು ಯಾವ ಚಿಂತನದೊಳಗೆ ಕಳಿತೀವಿ ಅದು ಇರ್ತೈತಿ ನಮಗೆ. ಅಂತ್ಯಕಾಲಕ್ಕೆ ಯಾವ್ದು ನೆನಪಿಗೆ ಬರ್ತೈತಿ ಅಂದ್ರೆ ಜೀವನ ಪರ್ಯಂತರ ಹೆಚ್ಚು ವೇಳೆ ನಾವು ಯಾವ ಚಿಂತನದಾಗ ಕಳೆದಿರ್ತೇವೆ ಮುಖ್ಯವಾಗಿ ಅದ ನೆನಪಿಗೆ ಬರ್ತೈತಿ. ಎದ್ರಾಗ ಆಸಕ್ತಿ ಐತಿ ನೋಡಪ್ಪ ನೀನು. ಯಾರ್ಯಾರಿಗೆ ಅದ್ರಾಗ ಆಸಕ್ತಿ ಐತಿ ಅವ್ರು ಅದ ನೆನಪಿನಾಗ ಇರ್ತಾರೆ. ಬಾಳೆದಾಗ ಆಸಕ್ತಿ ಇದ್ದಾವ ಬರೀ ಅದೇ ಹೆಸರು. ನನ್ನ ಹೊಲ ಮನಿ ಬದುಕು ಬಾಳೆ ಹೆಂಡ್ರು ಗಂಡ್ರು ಮಕ್ಕಳು ಇವ ಸುಖರೂಪ ಅಂತ ತಿಳ್ಕೊಂಡ ನಾವು. ಅವ ವಿವೇಕ ಇದ್ದಾವ ಯಾವ ಅನಿತ್ಯ ಐತಿ ಯಾವ್ದು ದುಃಖ ರೂಪ ಐತಿ ಅಂತ ಯಾವನಲ್ಲಿ ಜಾಗೃತಿ ಇರ್ತೈತಿ. ಅವೆಲ್ಲ ಅನಿತ್ಯವಾದದ್ದು ದುಃಖ ರೂಪ ಇದ್ದದ್ದು ನೆನಪು ಮಾಡ್ಲಿಕ್ಕೆ ಹೋಗುದಿಲ್ಲ. ಯಾವುದು ನಿತ್ಯದ ಯಾವುದು ಸುಖರೂಪವಾದದ್ದು ಯಾವಾಗಲೂ ಅದರ ಚಿಂತನೆಗಳಾಗಿರ್ತದೆ. ಅದಕ್ಕೆ ವಿವೇಕ ಜಾಗೃತಿ ಇರ್ಬೇಕು ನೋಡಪ್ಪ ಅಂತಿದ್ರು ಯಾವಾಗಲೂ. ವಿವೇಕ ಯಾರಲ್ಲಿ ಜಾಗೃತಿ ಇರ್ತೈತಿ ಯಾವ ನಿತ್ಯ ವಸ್ತುವಿನ ಅನುಭವ ಮಾಡ್ಕೋತಾನೆ. ನಾವು ಜಡಬುದ್ಧಿ ಜಡಸಂಗ ಮಾಡಿ ಅದ ವಿವೇಕವನ್ನು ಕಳ್ಕೊಂಡ್ಬಿಡ್ತೇವೆ. ಅದಿಲ್ಲ ಅದಕ್ಕೆ ಸೂಕ್ಷ್ಮ ಅದು ಗೊತ್ತಾಗೋದಿಲ್ಲ ನಮಗೆ. ಹೇಳಿರೂ ಏನಾಕೈತಿ ನಮಗೆ ಓದ ಕುಲೆ ಮರ್ತು ಬಿಡ್ತೀವಿ. ಅಲ್ಲಿ ನೋಡಿದ ಕುಲೆ ಅವರು ವ್ಯವಹಾರ ಎಲ್ಲ ನಾನು ಹಂಗೆ ಮಾಡ್ಬೇಕು ಅನ್ನೋಂಗೈತಿ ನನಗೆ. ಹೌದಿಲ್ಲ? ಯಾರನ್ನ ಸಂಘದಂಗೆ ಶೃಂಗಾರ ಆಕೈತದ ಮನಸ್ಸು ತಯಾರಾಗಿಬಿಡ್ತೈತಿ. ಅವ್ರಂಗನ ಆಗಿಬಿಡ್ತೈತಿ. ಸಂಘದ ಪರಿಣಾಮ ಅದು. ಯಾವಾಗಲೂ ಮಹಾತ್ಮರ ಇಂಥ ವಿಚಾರವಂತರ ಸಂಘ ಮಾಡೋದ್ರಿಂದ ನಿನ್ನಲ್ಲಿ ಅದು ಪರಿವರ್ತನೆ ಆಕೈತಿ. ಬೇಕಾದಂಥ ದಡ್ಡದನಂದ್ರು ಏನೂ ತಿಳಿದಿಲ್ಪ ಅಣ್ಣಾವ್ ಸುಧಾ ಅಲ್ಲಿ ಪರಿವರ್ತನೆ ಆಕೈತಿ. ಅಷ್ಟೊಂದು ಲಾಭ ಐತೆ ಅಲ್ಲಿ ಅಂತಹ ಸಂಘದಿಂದ. ವಿಚಾರ ಸಂಘವನ್ನು ಮಾಡಿ ನೋಡಿ. ಅದ್ರ ಮಹತ್ವ ಗೊತ್ತಿಲ್ಲ ನಾವು. ಹತ್ತಿಗೇನು ಗೊತ್ತು? ಹತ್ತಿ ಕಾಳು ಸವಿ ಅಂತ.
ಆ ಸಂಘ ಮಾಡಿ ಅದನ್ನು ಅನುಭವ ಮಾಡಿದವಾಗ ಗೊತ್ತಿರ್ತೈತಿ ಮಹಾತ್ಮರ ಸಂಘದಾಗ ಏನಿರ್ತೈತಿ ಅಂತ. ನೀ ಕೇಳಿದವ್ರು ಏನಾಗ್ಯಾರ, ಹೇಳಿದವ್ರು ಏನಾಗ್ಯಾರ ಅಂತ ಏನು ಗೊತ್ತು. ಯಾಕ್ರಿ ಅದನ್ನ ಅನುಭವ ಮಾಡಿದವಾಗ ಅದು ಗೊತ್ತಿರ್ತದೆ. ಅದಕ್ಕೆ ಹೇಳಿದ್ರ ಕತ್ತಿಗೆ ಏನು ಗೊತ್ತು, ಹತ್ತಿ ಕಳ್ಸೋದು ಅಂತ. ಈ ಕತ್ತಿ ಕಾರ್ಬಾರ ಮಾಡೋದು ಏನು ತಿಳಿತೈತಿ? ಬರೀ ಇದೆ, ಬರೀ ದುಡಿದು ತಿನ್ನೋದು, ಮಕ್ಕಳು ಮರಿ ಹಿಡಿಯೋದು, ಬರೀ ಇಂದ್ರಿಯ ಸಂಪರ್ಕ ಭೋಗ ಮಾಡೋದು. ಇದನ್ನು ಬಿಟ್ಟು ಮತ್ತೊಂದು ಏನೂ ಇಲ್ಲ. ಇಲ್ಲ ಜಗತ್ತಂದ್ರೆ ಇದ ಅಂತ ತಿಳ್ಕೊಂಡ ನಾವು, ಇದ ಜೀವನ ಅಂತ, ಮತ್ತೊಂದು ಏನೂ ಇಲ್ಲ. ಇಲ್ಲ ಇದಕ್ಕೆ ಮಹತ್ವ ಕೊಟ್ರು ಅವರು ಬಲ್ಲವರು ವಿಚಾರವಂತ, ಎಳ್ಳಷ್ಟು ಮಹತ್ವ ಕೊಡಲಿಲ್ಲ. ಇಂಥವು ಎಷ್ಟೋ ಕಳೆದೇವು ನಾವು ಜನ್ಮಗಳನ್ನು ಇವಾಗ ಕರೆ ಅಂತ ತಿಳ್ಕೊಂಡು. ಇದರ ಸಂಶಯ ಬಂದತನ ಯಾರಿಗಾರ ಇದು ಸುಖದಾಯಕ ಜೀವನ, ಇದು ದುಃಖದಾಯಕ ಜೀವನ ಅನ್ನೋ ವಿಚಾರ ಯಾರಿಗೆ ಉಳ್ದೈತೆ ಹೇಳ್ರಿ? ಹೊಳದವ ಇದ್ರ ಬಗ್ಗೆ ಉದಾಸೀನ ನಾವು, ಇದು ಎಂದೂ ಯಾರಿಗೂ ಸುಖ ಶಾಂತಿ ಕೊಡೋದಿಲ್ಲ ಅಂತ ತಿಳಿದ ಅದ್ರ ಬಗ್ಗೆ ವೈರಾಗ್ಯವನ್ನು ಹೊಂತಾನ, ಅದ್ರ ಬಗ್ಗೆ ಆಸಕ್ತಿ ಇರುವುದಿಲ್ಲ, ಅನಾಸಕ್ತಿಯನ್ನು ಹೊಂತಾನ, ತೋರೆಡುವುದು ಇದೆಲ್ಲ. ಯಾರಿಗೂ ನಾವು ಬೇಕಾದಂಥದ್ದು ಇದು ಕೊಡೋದಲ್ಲ. ಇದರೊಳಗೆ ಇದ್ರ ಬೆನ್ನು ಹತ್ತಿರಿ ಅಂದು ನಮಗೆ ನೆಮ್ಮದಿ ಸಿಗುವುದಿಲ್ಲ ಅಂತೇಳಿ ನಾವು ಅದ್ರ ಬಗ್ಗೆ ಉದಾಸೀನ. ಜಗತ್ತೋರಿಕೆ ವಸ್ತುಗಳು ಯಾವುವು ಇದಕ್ಕಿದ್ದಂಗೆ ಇರೋದಿಲ್ಲ, ನಮ್ಗೆ ಬೇಕಾದದ್ದು ಕೊಡೋದಿಲ್ಲ. ಕೇಡನುಳ್ಳದೆಂದು ವಿಶ್ವ ವಿಷಯದಳು ಮಾಡಲು ಉದಾಸೀನವದು ಈಗಲೇ ಮಹಾವಿರತಿ ಅಂತ. ಹೆಂಗೆ ತಿಳಿದ ಅದ್ರ ಬಗ್ಗೆ ಉದಾಸೀನ ಆದಾಗ ನಾವು ಆರಾಮನ ಅದಾನ. ಆರಾಮ್ ಬೇಕಾಗಿತ್ತಂದ್ರೆ ವೈರಾಗ್ಯವನ್ನು ಒಂದು ಉದಾಸೀನತೆಯನ್ನು ಹೊಂದ. ಇದ್ರಾಗ ಸುಖ ಸಿಗ್ತೈತೆ ಅನ್ನೋ ಐತೆ ನೋಡಂಗಾರ, ಸಿಕ್ಕತೇನ ನೋಡಿ, ಇಲ್ಲಿ ತನಕ ನೋಡ್ಕೊತ ಬಂದಿಲ್ಲ. ಅದ್ರ ಪರಿಣಾಮ ಏನಾಗೈತೆ ನೋಡ್ಕೊ. ಮುಂಜಾನೆ ಸಂಜೆ ಮಟ್ಟ ಬರೇ ಅದ ಹೆಸಂದಾಗ ಇದೆ, ಏನು ಲಾಭ ಮಾಡ್ಕೊಂಡ್ರೆ? ಅದನ್ನು ಬಿಟ್ಟು ಅದ್ರ ಕಡೆ ಎಲ್ಲ ಕೊಡೋದ, ನಮ್ಗೆ ಏನು ಬೇಕಾಗಿತ್ತು ಅದ್ರ ಕಡೆ ಎಲ್ಲ ಕೊಡೋರು ಯಾರ್ದು ಹೇಳಿ? ನಿಮ್ಮನ್ನು ಬಿಟ್ಟಿಲ್ಲ, ಅದನ್ನು ನೀವು ಬೇರೆ ಕಡೆ ಹುಡ್ಕಾಕ್ ಹೊಂಟಿ. ಅದನ್ನು ನಿನ್ನೊಳಗಿದ್ದದ್ದನ್ನು ಅನ್ಯದ್ರ ಹುಡುಕಿರಿ ಎಲ್ಲಿ ಸಿಗ್ಬೇಕು? ಅಂತರಂಗದಲ್ಲಿ ಅನುಭವ ಬರುವಂತಹದ್ದನ್ನು ಬಹಿರ್ಮುಖ ವೃತ್ತಿ ಒಳಗೆ ಹುಡುಕಿರಿ ಎಲ್ಲಿ ಸಿಗ್ಬೇಕ್ರಿ? ಅದ ಹೊರಗೆ ಹುಡ್ಕಾಕ್ ಹೊಂಟೀನಿ ಅದನ್ನ ಇಂದ್ರಿಯಗಳ ಮೂಲಕ. ನೀ ಎಷ್ಟು ಜನ್ಮ ಈ ಇಂದ್ರಿಯಗಳಿಂದ ಸುಖ ಸಿಗ್ತೈತೆ ಅನ್ನೋ ವಾಸನ ತಿರ್ಗಕಸ್ತದ. ಎಷ್ಟು ಜನ್ಮ ಇದ್ರ ಬೆನ್ನು ಹತ್ತಿರ ನಿನಗೆ ನೆಮ್ಮದಿ ಸಿಕ್ಕುದು. ಒಳ್ಳೆದಕ್ಕೆ ಅಂತರ್ಮುಖಿ ಆಗುವಂತ. ಅಂತರಂಗದಲ್ಲಿ ಅನುಭವ ಬರುವುದು, ಬಹಿರಂಗದಲ್ಲಿ ಬರುವುದಿಲ್ಲ. ಎತ್ತಾಗ ಲಕ್ಷ್ಯ ಐತಿ ನೋಡ್ಕೋ. ಬಹಿರ್ಮುಖ ವೃತ್ತಿ ಕಡೆ ಐತಿವ ನಾ ಅಂತರ್ಮುಖಿ ಕಡೆ ಲಕ್ಷ್ಯ ಐತಿವ ನೀನು. ಅಂತಃಸುಖವಂತರಾರಾಮ್ ಅಂತ ಹೇಳ್ಯಾರಿಲ್ಲ. ಅಂತರ್ಜ್ಯೋತಿರೇವಯ ಸಹಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತು ಅಧಿಗಚ್ಚತಿ. ಅಂತರಂಗದಲ್ಲಿ ಅನುಭವ ಬರೋದು ಸುಖರೂಪಾದಂಥ ಇರುವಿನ ಸ್ಥಿತಿ ಎಲ್ಲರಿಗೆ ಅನುಭವ ಬರ್ತೈತಿ ಅಂತರ್ಮುಖ ವೃತ್ತಿ ಒಳಗೆ. ಯಾಕೆ ನಾವು ದಣಿತೇವೆ ಅಂದ್ರೆ ಬಹಿರ್ಮುಖ ವೃತ್ತಿ ಐತಿ, ಅದನ್ನ ಹಿಂದಕ್ಕೆ ಬಿಡಾಕವಲ್ಲ. ಅದನ್ನು ಬಹಿರ್ಮುಖ ವೃತ್ತಿ ಒಳಗೆ ಸುಳ್ದಾಡ್ತೈತಿ, ಸುಳ್ಳ ದಣಿತೈತಿ, ಹೊರಗೆ ಅಡ್ಡಾಡ್ತೈತಿ ಇಂದ್ರಿಯಗಳ ಮೂಲಕ. ಇಲ್ಲದಲ್ಲಿ ಹುಡುಕಿ ಕಡಿಕೆ ಬೇಸರ ಕಡಿಕೆ ಎಲ್ಲ ಬಿಟ್ಟು ತನ್ನೊಳಗೆ ತಾವು ವಿಶ್ರಾಂತಿಯನ್ನು ಹೊಂದೈತಿ. ತಿಳಿಯಲೇ ಬಿಟ್ಟು ನಿದ್ದೆಯಾಗ ಅದು ತಿಳಿಯಲೇ ಇರ್ತೈತಿ, ಅದಕ್ಕೆ ಹೊಳೆಯೋದಿಲ್ಲ. ಇಲ್ಲಿ ತಿಳಿದು ಇದ್ದಂದ್ರೆ ಜ್ಞಾನದಿಂದ ವೃತ್ತಿ ನಮ್ದು ಅಂತರ್ಮುಖಿ ಆಗ್ಬೇಕು. ನಮಗೆ ತಿಳಿಯಲೇ ಆಗಿರ್ತೈತಿ. ಇಲ್ಲಿ ನಿದ್ದೆ ಒಳಗೆ ಬೇಸರ ಆಗಿ ಗೊತ್ತಾಗೋದಿಲ್ಲ ಆರಾಮಿದ್ನಿ ಅಂತ ಹೇಳ್ತಿ. ಇಲ್ಲಿ ತಿಳಿದು ಆರಾಮಿದ್ದೆ ಅಂದ್ರೆ ಅದು ನಿನಗೆ ಖಾತ್ರಿ ಆಗೈತಿ. ಅರಿವಿನ ಮೂಲಕ ನೀವು ಆನಂದ ಸ್ಥಿತಿಯನ್ನು ಹೊಂದಿದಾಗ ಇದು ಅನುಭವ ಬರ್ತೈತಿ. ಜ್ಞಾನದಿಂದ ಎದುರಿಗೆ ಕಾಣುವಂಥ ಜಗತ್ತಿನ ನಿವೃತ್ತಿಯೇ ತೂರ್ಯ ಪದವು ಅಂದಾರ. ದೃಶ್ಯ ಎಲ್ಲ ಅಲ್ಲಿ ವಿಲಯ ಆಗ್ಬೇಕದೆಲ್ಲ ತಿಳುವಳಿಕೆಯಿಂದ. ಅದು ಇದ್ದ ವಸ್ತುವಿಗೆ ಏನು ಆಗಿಲ್ಲ, ಇರುವಂಗ ಅದ ಅದು. ಏನಾರ ತೋರಿದ್ದು ಯಾವ ಯಾರಿಗೆ ತೋರ್ಯಾವು? ಈ ಮನಸ್ಸಿಗೆ ಇಂದ್ರಿಯಗಳಿಗೆ ತೋರ್ತಾವು, ಹೌದಿಲ್ಲ? ಅದ್ರ ಬೆನ್ನು ಹತ್ತೀನಿ.
ನಾದಾನುಸಂಧಾನ ಮಾಜಿ ಸೈತಿರೆ ತಾನಿಪ್ಪ ಇರುವುದು. ನಾದಾದಿಗಳು ಕೇಳಿ ಮಾಜಿ ಹೋದು ಅಂದ್ರೆ ತಾನೇ ತಾನಾಗಿ ಉಳಿತಾನ. ಅಭ್ಯಾಸಿಗೆ ಮುಂದುವರೆದ ನಾದಗಳು, ಸೂಕ್ಷ್ಮ ಶರೀರಗಳು, ಅನಾಹತ ನಾದಗಳು ಮುಂದುವರಿದ ಸಾಧಕರಿಗೆ ಅಭ್ಯಾಸದಲ್ಲಿ ಯಾರು ಮುಂದುವರೆದಿರ್ತಾರೆ ಅವರಿಗೆಲ್ಲ ತೋರ್ತಾವಲ್ಲ. ನಾವು ಅದ ಅಂತ ತಿಳ್ಕೊಂಡೆ ಅದ್ರ ಬೆನ್ನತ್ತಿರ ಅವ ನೋಡೇನು ಹೇಳೋದನಂತ ಪಸಿಗೆ ಬೀಳಕ್ಕೆ ಹೋಗುದಿಲ್ಲ. ಏನು ಕಂಡ್ರು ಹೊಳ್ಳೆ ನೋಡುದು, ಬೇಕಾದೈತೆ ಅಂದ್ರೆ ಸುಧಾ ಹೊಳ್ಳೆ ನೋಡುದು. ವಿವೇಕವಂತ ವಿವೇಕಿಯಲ್ಲಿ ಜಾಗ್ರತೆ ಇರ್ತೈತೆ. ಕುಂತಲ್ಲಿ ನಿಂತಲ್ಲಿ ಇಂದ್ರಾದಿ ದೇವತೆಗಳ ಪದವಿ ದೊರಿತವಂದ್ರೆ ಸುಧಾ ನದರೆತ್ತಿ ಸುಧಾ ನೋಡ್ಲೈತ ಅವನ ಯೋಗಿ. ನೋಡೇನು ಹೇಳೋದನ್ನ ಕಂಡೇನಂತ ನಾವು. ಎಷ್ಟು ಸಲ ಹುಟ್ಟಿಟ್ಟು ಬಂದು ನೋಡಿಲ್ಲ ಅವನ್ನೆಲ್ಲ ನಾನು. ಅದಕ್ಕೆ ಅವನಲ್ಲಿ ವಿವೇಕ ಜಾಗ್ರತೆ ಇರ್ತೈತಿ. ಆ ವಿವೇಕ ನಮ್ಮಲ್ಲಿ ಜಾಗೃತಿ ಮಾಡ್ಕೊಳ್ಳೋ ಸಂಬಂಧ ಇದರ ಅಭ್ಯಾಸ ನಿರಂತರ ಮಾಡಬೇಕಾಗುತ್ತೆ. ಅಂಥವರ ಸಂಘ, ವಿವೇಕವಂತರ ಸಂಘ ಮಾಡಿದಾಗ ನಮ್ಮಲ್ಲಿ ಅದು ವಿವೇಕ ಜಾಗೃತ ಆಗ್ತೈತಿ. ಆ ವಿವೇಕಿಗಳ ಸಂಘ ಮಾಡಿದಾಗ ಇದ್ದದ್ದೆಲ್ಲ ಹೋಗಿಬಿಡ್ತೈತಿ. ಅದು ಇಲ್ಲಿ ಕೇಳಿದ್ದೆಲ್ಲ ಅಲ್ಲಿ ಹೋಗಿ ಕಳ್ಕೋತಿ ಆ ಸಂಘದಾಗ ಬೆರೆತ ಕೂಡಲೇ. ಹೌದಿಲ್ಲ? ಅದ ಸೆಳಿಗೆ ಹೋಗ್ತೀವಿ ನಾವು. ಮತ್ತು ಅಂಥವ್ರ ಮಾತು ಅವ ಕೇಳು, ಅವ ಹಂಗಂದು ಇವ್ ಹಿಂಗಂದು ಬರೀ ಹೇಳ್ಕೊಂತ ಇಲ್ಲಿ ಇದ್ದ ಸಮಾಧಾನ ಕೆಡಿಸ್ಕೊಂತ. ಹೌದಿಲ್ಲ? ನೀನು ಕೆಡಿಸ್ಕೊಂತಿ ಇಲ್ಲಿ ತಂದು ಅದನ್ನು ಚಲೋದಿದ್ರೆ ಹೇಳ. ಯಾಕ್ರಿ ಅದನ್ನು ತಂದು ಇಲ್ಲಿ ಯಾಕೆ ನೀನು ಆ ರಾಡಿ ತಂದು ಇಲ್ಲಿ ಹಚ್ಬೇಕು, ಇಲ್ಲಿ ತಗೊಂಡು ನೀವು ಹೋಗ್ಬೇಕು, ನಿಮ್ಮ ತಂದು ಇಲ್ಲಿ ಹಚ್ಬೇಕು ಅಂತಿದ್ರು. ಬರೀ ಆದಾತಿ ಕೇಳ್ಮುಟ್ಟ ಕೇಳ್ತಿದ್ರೆ ಹಿಂದಾಡಿ ತಗೊಂಡು ಜಾಡಿಸ್ಬಿಡ್ತಿದ್ರು. ಅದು ಎದಕ್ಕೆ ಬಂದೀನಿ ಇಲ್ಲಿ, ಅಲ್ಲಿ ತಂದು ಇಲ್ಲಿ ಹೇಳಕ್ಕೆ ಬಂದಿ. ಅವ್ರು ಹಂಗೆ ಮಾಡಿದ್ರಿ, ಇವ್ರು ಹಿಂಗೆ ಮಾಡಿದ್ರಿ, ಇದನ್ನ ಮಾಡಾಕ್ತೀನಿ ಬರೀ ಜಾಡಿಸ್ಬಿಡ್ತಿದ್ರು. ಹೌದಿಲ್ಲ? ಇಲ್ಲಿ ಏನು ನಡೀತೈತೆ ಅದನ್ನು ತಿಳ್ಕೊಂಡು ಉಳ್ಕೋಬೇಕು, ಪ್ರಯತ್ನ ಮಾಡ್ಬೇಕಿಲ್ಲ. ಜಗತ್ತು ಹಂಗಿರುವುದನ್ನ ಯಾವಾಗಲೂ ಐತದ, ಏನು ಹೊಸದಾಗಿ ಆಗಿಲ್ಲ. ಅದು ಯಾವಾಗಲೂ ಇದ್ದದ್ದನ ಅದು ರಾಡಿ. ಯಾಕ್ರಿ ಬಚ್ಚಲ ರೊಜ್ಜ ಇರೋದನ ಅದ್ರಾಗ. ಯಾಕ್ರಿ ರೊಜ್ಜನೆ ಅದ್ರಾಗ ಏನೈತ್ರಿ, ಅದ್ರಾಗ ಏನೂ ಇಲ್ಲ ಅಂತ. ಅದ್ರ ಐತಿ ಹುಡುಕಂಗಾರ ನೀ ಅದು ರೊಜ್ಜನ್ಯಾಗ. ಅಲ್ಲಿ ಯಾಕೆ ಹೋಗಿದ್ದಿ? ಯಾಕ್ರಿ ಇದನ್ನು ತುಂಬ್ಕೊಳಕ ತಲೆಯಾಗ ಆ ರೊಜ್ಜ ತುಂಬ್ಕೊಂಡು ಬಂದಿಲ್ಲ ತಲೆಯಾಗ. ಅದು ಎಷ್ಟು ನೆನಪು ಉಳ್ದತಿ? ಇದು ಹೇಳಿದ್ದ ನೆನಪು ಉಳಿದಿತ್ತಿನ? ಹೆಂಗೆ ನೆನಪು ಮಾಡಿ ಹೇಳ್ತೀನಿ ನೋಡೋದನ್ನ. ಇದನ್ನು ಹೇಳಕ್ಕೆ ಬರ್ತೈತಿ? ಯಾಕ್ರಿ ಈ ವಿಚಾರ ಹಿಂಗೈತಿದು ಅಂತ ಹೊಳ್ಳಿ ಅದನ್ನು ತಿರುಗಿ ಹೇಳುವಷ್ಟು ಸಾಮರ್ಥ್ಯ ಐತೆ ನೀವು. ಅದನ್ನು ಎಷ್ಟು ಅಟ್ರಾಕ್ಷನ್ ಅದರ ಕಡೆ ಆಸಕ್ತಿ ಐತಿ ನೋಡು, ಎಷ್ಟು ಅದರಿಂದ ಹೇಳ್ತೀವಿ. ಇದನ್ನು ಹೇಳಕ್ಕೆ ಬರ್ತೈತನ? ಈ ಕಡೆ ಲಕ್ಷ್ಯ ಇಲ್ಲಲ್ಲ, ನೀತಿ ಬರ್ತೈತಿ ಅದನ್ನು ಕೇಳಿದ ಕೂಡಲೇ. ಯಾಕ್ರಿ ಉದಾಸೀನ ಭಾವ, ಆಸಕ್ತಿ ಇಲ್ಲ ಅದ್ರಾಗ ಎಷ್ಟು ಆಸಕ್ತಿ ಐತಿ ಅಂತ ಗೊತ್ತಾಕೈತಿ. ಯಾರ್ಯಾರು ತಲೆಯಾಗಿ ಏನೇನು ತುಂಬ್ಕೊಂಡಿರ್ತಾರ ಅವ್ರಿಗೆ ಅದ ಆಸಕ್ತಿ ಐತಿ, ಅದಕ್ಕೆ ತುಂಬ್ಕೊಂಡು ಬಂದಾರ. ಅವ್ರಿಗೆ ತುಂಬ್ಕೊಂಡ್ಬಂದು ಇಲ್ಲಿ ಹರಿವಿದೆ ಅದನ್ನ ಅಲ್ಲಿ ತಂದ. ಹೌದಿಲ್ಲ? ಅದನ್ನ ಅಲ್ಲೇ ಎಲ್ಲಿ ಒಗಿಬೇಕು ಅಲ್ಲಿ ಹೋಗೋದು, ಇಲ್ಲಿ ಹಾಕದ. ಯಾಕ್ರಿ ಇಲ್ಲಿ ತಂದು ಬರೀ ಅದನ್ನ ತಂದು ಸುದ್ದಿ ಹಚ್ಚೋದು, ಇಲ್ಲಿ ಹಾಕೋದು. ಸಾಕಾಗೈತಿ ನಮಗೆ ಅದನ್ನು ಕೇಳಿ ಕೇಳಿ ಕೇಳಿ. ಅದನ್ನು ತೊಗೊಂಡು ಏನು ಮಾಡವ? ನೀ ಶುದ್ಧೊಳವಾಗವನ. ಅವ್ರು ಕೆಟ್ಟದಾರ ಇವ್ರು ಕೆಟ್ಟದಾರ ಅಂತ ಬಂದು ಹೇಳಿ ನೀ ಶುದ್ಧೊಳಮದಿ. ಮೊದಲು ನೀ ಕೆಟ್ಟಿಯಲ್ಲಿ. ಹೌದಿಲ್ಲ? ಅವ್ರದ್ದೆಲ್ಲ ಹೊಲಸು ತಗೊಂಡು ನೀ ಅದಕ್ಕಿಂತ ಹೊಲಸಾದೀನಿ ಬೇಷ ಅವ್ರ. ಹೌದಿಲ್ಲ? ನೀ ಹೇಸಿ ಹಾಕೊಂಡು ಕುಂತಿಯಲ್ಲ. ಈ ವಿಚಾರ ಸೂಕ್ಷ್ಮ ವಿದ್ಯಾ ಇದನ್ನು ತಿಳಿದವ ಸಾಧಕ ಯಾವ ಉಸಾಬರಿನೂ ತೆಗೆದಿಲ್ಲ. ಜಗತ್ತಿನ ಕಡೆ ಲಕ್ಷ್ಯ ಕೊಡಕ್ಕೆ ಹೋಗೋದಿಲ್ಲ. ನಿಂದ ಆ ಕಡೆ ಯಾಕೋ ಲಕ್ಷ್ಯ ನಿಂದು. ಹೌದಿಲ್ಲ? ಅವ್ರು ಹಂಗದಾರ ಇವ್ರು ಹಿಂಗದಾರ, ನೀ ಹೆಂಗದಿ ನೋಡ್ಕೋ. ಇದೇ ಒಂದು ಅಪರಾಧ, ದೊಡ್ಡ ತಪ್ಪು ನಿಂದ. ಮೊದಲ ಆ ಕಡೆ ಲಕ್ ಕೊಡೋದು. ಏನು ಲಾಭ ಐತಿ ನಿನಗೆ ಅದ್ರಾಗ ಹೇಳ?
ಬರೀ ಅದ ಸುದ್ದಿಯಾಗ ಕಾಲು ಕಳೀತಿ ನೀನು, ಮತ್ತೊಂದು ಏನು ಇಲ್ಲ, ವೇಳೆ ಎಲ್ಲ ಅದ್ರಾಗ ಕಳೀತಿ ಅದಿಲ್ಲ. ಸುಮ್ಮನೆ ವೇಳೆ ಕಳಿಸತ್ತೋಕಿ ನಾವು ಈ ಆತ್ಮಚಿಂತನದ ಅಭ್ಯಾಸದಾಗ ತೊಡಬೇಕು ನಾವು. ಅವು ನೆನಪ ಬರೋದಿಲ್ಲ, ಇನ್ನೊಬ್ಬರು ಉಸಾಬರಿ ಇವು ಅವು ನೆನಪ ಮಾಡಕ್ಕೆ ಹೋಗುದು ನಾವು. ಯಾರು ಹಂಗದಾರ ಹಿಂಗದಾರ ಒಟ್ಟ ಅವನ ಇದ್ರಾಗ ಅವ್ನು ಟೈಮೇ ಸಿಗುದಿಲ್ಲ ಅಲ್ಲ ಇನ್ನೊಬ್ರು ದೋಷ ನೋಡಕ. ಯಾವಾಗಲೂ ಆತ್ಮಚಿಂತನದ ಅಭ್ಯಾಸದಾಗ ನಮ್ಗ ಇವು ಖಾಲಿ ಇಟ್ಕೊಂಡು ಕುಂದಿರ್ತಾನೆ ಮನಸ್ಸೆಲ್ಲ ಅದನ್ನು ತುಂಬ್ಕೊಂಡು ಬಂದದ್ದು. ಯಾಕ್ರಿ ಮತ್ತೊಂದು ಹೆಸನೇ ಇಲ್ಲಲ್ಲ ಅವಾಗ. ಏನಾರ ಇದು ತುಂಬ್ಕೊಂಡಿತ್ತಂದ್ರೆ ಅದಕ್ಕೆ ಅವಕಾಶನೇ ಸಿಗೋದಿಲ್ಲ ನಿನಗೆ. ಯಾವಾಗಲೂ ಆತ್ಮವಿಚಾರದ ಅಭ್ಯಾಸ ಎಡೆಬಿಡದೆ ನಡೀತಿತ್ತಂದ್ರೆ ಅನಾತ್ಮ ವಿಚಾರಕ್ಕೆ ಅವಕಾಶ ಎಲ್ಲೈತಿ ಹೇಳ್ರಿ. ಅದಕ್ಕೆ ಎಡೆಬಿಡದೆ ಅಭ್ಯಾಸ ತನ್ನ ತಾನು ಎಡೆಬಿಡದೆ ಆರೆಯಲು ಅರಿಯದಾತನಿಗೆ ಪಡೆಯುವುದಾಗ ಸ್ವಲ್ಪ ಅದಕ್ಕೆ ಉಳಿತೆ ಅಂದ್ರೆ ಅವಕಾಶ ಸಿಕ್ತಂದ್ರೆ ಅದು ಬಂದು ಹೋಗ್ಬಿಡ್ತದೆ ಅನಾತ್ಮ ವಿಚಾರ. ಅದಕ್ಕೆ ಅವ್ಯಾಹತವಾಗಿ ಅಭ್ಯಾಸ ನಡೆದ್ರೆ ಏನಾರ ನಿನಗಿದು ಅನುಭವ ನೋಡಿ. ಅದಕ್ಕೆ ಸ್ವಲ್ಪ ಸುಧಾ ಜಗ ಕೊಡಬಾರ್ದು. ಅದಕ್ಕೆ ಅನಾತ್ಮ ವಿಚಾರ ಎಲ್ಲ ಕೆಡಿಸಿಬಿಡ್ತೈತೆ ಅದು. ಏನು ಸಾಧನೆ ಮಾಡಕ್ಕೆ ಹೋಗ್ಲಿ ನಾವು, ಹಂಗೆ ಹೇಳೋದು ಕೇಳೋದು ಆಕೈತಿ. ಕರೆ ಅನುಭವ ತೊಗೊಂಡು ಉಳ್ಕೋಬೇಕಂದ್ರೆ ಅಭ್ಯಾಸ ಕೂಡ ಬೇಕಾಗ್ತೈತಿ. ಮುಕ್ತಿಕಾಂತೆ ರತಿ ಸುಮ್ಮನಾಗುವುದೇ ಪರ ಯುಕ್ತಿಗಳನ್ನು ಅರಿದು ಕೂಡ ಅಲ್ಲದಿದೆ ಅಂತ ಇವನ್ ನೆನಪು ಮಾಡ್ಕೊಂತ ಮನನ ಮಾಡ್ಕೊಂತ ಕೂಡ ಅವಾಗ ಆಕೈತಿ. ಅದು ಕೇಳಿದ್ದ ನೆನಪಿಟ್ಕೋಬೇಕಿಲ್ಲ, ಅವನು ಮನನ ಮಾಡ್ಬೇಕಿಲ್ಲ. ನೆನಪಿಟ್ಕೊಂಡಾಗ ಮನನ ಕೂಡ ಬರ್ತೈತಿ. ಅದನ್ನ ಹೆಂಗೆ ನೆನಪಿಟ್ಕೊಂಡು ಬಂದು ಹೇಳಿದ್ ನೋಡಿ ಇಲ್ಲಿ ರಾಡಿ ಯಾಕ್ರಿ ಹೆಂಗೆ ಹೇಳಿದ್ ನೋಡ್ರಿ ರಾಡಿ ಇಲ್ಲಿ ನೆನಪಿಟ್ಕೊಂಡ ಇದನ್ನ ನೆನಪಿಟ್ಕೊಂಡ ಹೆಂಗೆ ಆಕೈತಿ ನಿನ್ನ ಮನಸ್ಸು ಎಷ್ಟು ಶಾಂತಿ ಇರ್ತೈತಿ. ನೆನಪು ಉಳಿದಿಲ್ಲ ಅದು. ಅದಕ್ಕೆ ಯೋಗ್ಯತೆ ಇಲ್ಲ ಇಲ್ಲಿ ನೆನಪು ಇಟ್ಕೊಳಕ್ ಜಗನೇ ಇಲ್ಲಲ್ಲ. ಇದನ್ನ ಒಳ್ಳೆಯದನ್ನ ವಿಚಾರಗಳನ್ನು ತುಂಬ್ಕೊಳಕ್ ಜಗ ಇಲ್ಲ. ಅದಕ್ಕೆ ಎಷ್ಟು ಅಣು ಮಾಡಿ ಕೊಟ್ಟೆ, ಅದಕ್ಕೆ ಜಗ ಕೊಟ್ಟಿಲ್ವ, ಅದಕ್ಕೆ ತುಂಬ್ಕೊಂಡು ಬಂದಿಪ್ಪ ಅದನ್ನೆಲ್ಲ ಇಲ್ಲಿ ಕಾರ್ಕೊಂಡಿ. ಹೌದಿಲ್ಲ, ನೀ ಶಾನೆ ಆಗಿಬಿಟ್ಟಿನಿ. ಅವ್ರು ಹಂಗದಾರ ಇವ್ರು ಹಂಗಾರ, ಅವ್ರ ತಪ್ಪುಗಳನ್ನು ಎತ್ತಿ ಆಡದೆ ಉದಾಸೀನ ಇರ್ತಾನವ, ತಿಳಿದವ. ಯಾರ ದೋಷನೂ ಮುನ್ನಕ್ಕೆ ಹೋಗುದು. ಸಾಧಕ ಇದರ ಅಭ್ಯಾಸದಾಗ ತುಡಿದವ ಇನ್ನೊಬ್ಬರು ದೋಷಗಳನ್ನು ಎತ್ತಿ ಆಡಕ್ಕೆ ಹೋಗುದು. ಪರರ ದುರ್ಗುಣಗಳನ್ನು ಮರೆಯುತ್ತಾ ಆಧರಿಪುದೇ ಚಂದ ಅಂತ. ಅವ ನಿಜವಾದ ಸಾಧಕ. ಉದಾಸೀನ ಆಗಿರ್ತಾರವರು. ಅಂಥವರಲ್ಲಿ ಉದಾಸೀನ ಸ್ಥಿತಿಯವರಲ್ಲಿ ಯಾರ ಬಗ್ಗೆ ದೋಷಾರೋಪಣ ಮಾಡಕ್ಕೆ ಹೋಗುತ್ತಲ್ಲ ಅವರು. ನಾವು ಖಾಲಿ ಇದ್ದೀವಿ ಅಂದ್ರೆ ಇಬ್ಬರು ಕೂಡಿರೋದ್ರೆ ಇನ್ನೊಬ್ಬರು ದೋಷ ಮಾಡಕ್ಕೆ ಚಲೋ ಮಾಡ್ತೀವಿ. ಮೂರನೇದವ್ರು ಸುದ್ದಿ ಆಗೋದಿಲ್ಲ. ಇಬ್ಬರು ಕೂಡಿದಂದ್ರೆ ನೋಡ್ರಿ ನಿಮ್ಮ ಮನುಷ್ಯನ ಸ್ವಭಾವ ಹೆಂಗೈತಿ. ಖಾಲಿ ಕುಂತಂದ್ರೆ ಬರೇ ಅವ ಹಂಗದ ನೀವು ಹಿಂಗದ, ಬರೇ ಇದು ಸುದ್ದಿನೇ ಬರೇ ಇದೇ ಡಿಸ್ಕಷನ್, ಮತ್ತೊಂದು ಏನಿಲ್ಲ. ನಮ್ಮ ಹೆಂಗದೇವನ್ನ ನಾವು ನೋಡ್ಕೋದಿಲ್ಲ, ನಮ್ಮ ಅವಲೋಕನ ನಾವು ಮಾಡೋದಿಲ್ಲ, ಆತ್ಮಾವಲೋಕನ ಮಾಡೋದಿಲ್ಲ. ಬರೀ ಅನ್ಯ ಚಿಂತನೆ ಒಳಗೆ ಯಾಕೆ ಬೇಕು ನಿನಗಿದು? ಏನು ಲಾಭ ಐತಿ ನಿನಗೆ ಅದ್ರಾಗ? ಪರಚಿಂತೆ ನಮಗೇಕೆ ಅಯ್ಯ ಅಂತಾನೆ. ಮತ್ತೆ ಯಾಕ್ರಿ ಮತ್ತು ಅದನ್ನು ಬಿಡುವಲ್ಲ. ಯಾಕ್ರಿ ಅದನ್ನು ಮಾಡಕ್ಕೆ ಸರಿಗಾಡಿ ಬರೋದು. ಎಲ್ಲೆಲ್ಲಿ ಏನೇನು ನಡೆದೈತಿ ಅಂತ ಸರಿಗಾಡ್ಕೊಂಡು ಬಂದು ಮತ್ತೊಬ್ಬರಿಗೆ ಹೇಳೋದು. ಇದ ಸೇನೆತಾನ ಎದಕ್ಕೆ ಬೇಕಪ್ಪ ನಿನಗದು? ಅದನ್ನು ತಲೆಯಾಗ ಹಾಕ್ಕೊಳ್ಳೋದೇ ಬೇಕಾಗಿಲ್ಲ. ಉದಾಸೀನ ಆಗಿ ಅದನ್ನು ಹಾಕ್ಕೊಂಡೆ ಅಂದ್ರೆ ಈ ಸಾಧನೆ ಕಡ್ಡಿ ಆಕೈತಿಲ್ಲ. ಅದು ನಿನಗ ಹಣೆ ಅದ. ಜನ್ಮ ಸಾರ್ಥಕ ಮಾಡ್ಕೋಬೇಕನ್ನುವಂಗೆ ಇದು ಇನ್ನೊಬ್ಬರು ದೋಷಾರೋಪಣೆ ಎಂದೂ ಮಾಡಬೇಡ. ನಿನ್ನನ್ನು ನೀನು ನೋಡಿಕೊ, ಅವ್ರನ್ನ ಸುಧಾರಿಸೋದು, ಅವ್ರನ್ನ ತಿದ್ದಕ್ಕೆ ಹೋಗಕ್ಕೆ ಹೋಗ್ಬೇಡ. ಮಹಾತ್ಮರೆಲ್ಲ ತಮ್ಮನ್ನು ತಾವು ತಿದ್ಕೊಂಡ್ರು, ಇನ್ನೊಬ್ಬರನ್ನೆಲ್ಲ ಯಾಕ್ರಿ ನೀ ಹಂಗದಿ ಹಿಂಗದಿ ಅಂತ ಏನಾಕು ಯಾರಿಗೇನು ಹೇಳಕ್ಕೆ ಹೋಗ್ಲಿಲ್ಲ ಅವ್ರು. ಮೊದಲು ನೀನು ಸುಧಾರಣೆ ಆಗೋ. ಮೊದಲ ಏನು ಕೆಟ್ಟೈತಿಪ್ಪ, ಕಾಲೇನು ಬರೋಬ್ಬರಿ ಉಳಿದಿಲ್ಲ ಅಂತಿರ್ತಾನ. ಅದೇನು ಕೆಟ್ಟಿಲ್ಲ, ನೀ ಅದನ್ನು ನೆನಪು ಮಾಡಿ ನೀನ ಕೆಟ್ಟಿ. ಅದು ಹೌದಿಲ್ಲ, ನೀನ ಕೆಡಿಸ್ಕೊಂಡೆ ಅದನ್ನು ಹೋಗಿ. ಹೌದಿಲ್ಲ, ನಿನ್ನ ದೃಷ್ಟಿನ ಹಂಗೆ ಆತಲ್ಲ. ನೀನು ಚಲೋ ಅದು ನೋಡು ದೃಷ್ಟಿ ಇಲ್ಲ ನಿನ್ನಲ್ಲಿ. ಹಾ,
ಆ ದೃಷ್ಟಿ ಎಲ್ಲರಲ್ಲಿ ಒಳ್ಳೆಯದನ್ನು ಕಾಣುವಂಥ ದೃಷ್ಟಿ ಇಲ್ಲಲ್ಲೋ ನಿಂದು. ಬರೀ ಅದೇ ದೃಷ್ಟಿ, ಹೌದಿಲ್ಲ, ದೋಷ ದೃಷ್ಟಿನ ನೋಡೋದಪ್ಪ ಇದು, ಕೊಳಕ ನೋಡೋದಲ್ಲ. ಹಂಗೆ ಮಹಾತ್ಮರು ಅದನ್ನು ನೋಡಕ್ಕೆ ಹೋಗೋದಿಲ್ಲ. ಅವರು ಒಳ್ಳೆಯದನ್ನು ನೋಡ್ತಾರೆ. ಬೇಕಾದಂಥ ಪಾಪಿ ಅದನಂದ್ರು ಅವನಲ್ಲಿ ಒಳ್ಳೆಯದನ್ನು ನೋಡ್ತಾರೆ. ಆತ್ಮವತ್ ಸರ್ವಭೂತೇಶ್ವರ, ಎಲ್ಲರಲ್ಲಿ ತನ್ನನ್ನು ಕಾಣುವಂಥ ಮನೋಭಾವನೆಯನ್ನು ಬೆಳೆಸ್ಬೇಕು. ದೇವರನ್ನು ಕಾಣ್ತಾ ಅಲ್ಲಿ ಪರಮಾತ್ಮನ ಅದಾನಪ್ಪ ಅಂತ, ದೇವರ ಅದಾನ. ಕೆಟ್ಟದ್ದನ್ನು ನೋಡಕ್ಕೆ ಹೋಗಬೇಡ, ಕೆಟ್ಟದ್ದನ್ನು ಕೇಳಕ್ಕೆ ಹೋಗಬೇಡ. ಕೇಳೋದನ್ನು ಅದು ಒಂದು ಪಾಪನ. ಅದನ್ನು ಆಸಕ್ತಿಯಿಂದ ಹೆಂಗೆ ಕೇಳ್ತಿಯಲ್ಲ, ಯಾಕ್ರಿ? ಅದು ಎಷ್ಟು ಆಸಕ್ತಿಯಿಂದ ಕೇಳ್ತೇವೆ ಅದನ್ನು. ಹಿಂಗೆ ಒಳ್ಳೆಯದನ್ನು ಕೇಳೋದಿಲ್ರಿ, ಮುಖ ಕೊಡೋದಿಲ್ಲ ಅದಕ್ಕೆ. ಯಾಕ್ರಿ? ಇದಕ್ಕೆ ಎಷ್ಟು ಮುಖ ಕೊಡ್ತಾನೆ, ಕೆಟ್ಟ ವಿಚಾರ ಅಗದಿ ಆಧಾರದಿಂದ ಕೇಳ್ತಾನೆ ಅದನ್ನು. ಯಾರ ಮಾತಾಡೋದಿದ್ರೆ ಅಂಥದಕ್ಕಂದ್ರೆ ಅಗದಿ ಎಲ್ಲ ಮೈಮರ್ತು ಕೇಳ್ತಾನೆ ಅದನ್ನು. ಚಲೋದೈತೆಪ್ಪ ಅಲ್ಲಿ ಕೇಳೋದು, ಅದನ್ನು ತುಡುಗ್ಲಿ ಕೇಳ್ತೇನೆ, ಇದನ್ನು ಚಲೋದ. ಬರೇ ಕೆಟ್ಟ ವಿಚಾರ, ಇದೇ ನಿನ್ನ ಜೀವನ ಇಲ್ಲ. ನೀನು ಕೆಡಿಸಿದಿ ಅದನ್ನು ತಗೊಂಡ ತಲೆ ಕೆಡಿಸ್ಕೊಂಡು ಇನ್ನೊಬ್ಬರನ್ನು ಕೆಡಿಸ್ತೀನಿ, ಹೌದಿಲ್ಲ? ಒಳ್ಳೇದು ನಿನ್ನಲ್ಲಿ ಇತ್ತಂದ್ರೆ ಅದನ್ನು ನೀವು ಇನ್ನೊಬ್ಬರಿಗೆ ಅದನ್ನು ಒಳ್ಳೇದು, ನಿನಗೂ ಅವಗೂ ಒಳ್ಳೇದಾಕೈತಿ, ನಿನಗೂ ಒಳ್ಳೇದಾಕೈತಿ. ಅದನ್ನು ಕಲೀಲಿಲ್ಲಲ್ಲೋ ನೀನು. ಇದನ್ನ ಕಲಿತೆ ಬರೀ ಕೆಟ್ಟದ್ದನ್ನು ತುಂಬ್ಕೋದು. ಬರೀ ಇನ್ನೊಬ್ರು ಅವ್ರು ಮಾಡಲಿಲ್ಲ ಇವ್ರು ಮಾಡಲಿಲ್ಲ ಅದನ್ನು ತೊಗೊಂಡು ಅದಕ್ಕೆ ಬೇಕಾಗೈತೆ. ಹಜ್ ಯಾತ್ರೆಗೆ ಹೋಗಿದ್ರಂತೆ ಮುಸಲ್ಮಾನರ ತಂದೆ ತಾಯ ಮಗನ ಇಬ್ಬರು ಕರ್ಕೊಂಡು. ರಾತ್ರಿ ಅವ್ರಿಗೆ ಮಧ್ಯರಾತ್ರಿ ಒಳಗೆ ನಮಾಜ್ 5 ವೇಳೆ ನಮಾಜ್ ಮಾಡುವ ಪದ್ಧತಿ ಅವ್ರಿಗೆ. ಏನು ಮಧ್ಯರಾತ್ರಿ ಒಳಗೆ ಎದ್ದ ನಮಾಜಿಗೆ ಎದ್ದಂತ ಅವ್ರ ತಂದೆ ನೋಡಿ ಇವನು ಎದ್ದಾನ. ಇವ ಮಗ ಏನು ಮಾಡಿದ, ಬಾಬಾ ಯಾರು ಎದ್ದೇ ಇಲ್ಲ ಅನ್ನೋದ್ಬಿಟ್ಟು, ನೀ ಎದ್ದದ್ದು ಉಪಯೋಗ ಆಗಲಿಲ್ಲ ಅನ್ನೋದು. ಅವ್ರ ಕಡೆ ಲಕ್ ಕೊಡೋ, ಅದಕ್ಕೆ ನೀ ಎದ್ದದ್ದು ಉದ್ದೇಶ ಏನೈತಿ? ಯಾರು ಎದ್ದೇ ಇಲ್ಲ ಬಾಬಾ ಅನ್ನಂತ, ನೀ ಎದ್ದು ಉಪಯೋಗ ಆಗಲಿಲ್ಲ ಅನ್ನಂತ. ಹಂಗೆ ನಾವು ಅವ್ರು ಹಂಗದಾರು ಇವ್ರು ಹಿಂಗದಾರು, ಬರೀ ಇದು ನೀ ಬಂದು ಉಪಯೋಗ, ನಿನ್ನ ಜನ್ಮನ ವ್ಯರ್ಥ ಆಗ್ತದ, ವ್ಯರ್ಥ ಆತಲ್ಲ ನೀ ಎದ್ದದ್ದು ಅಂತ. ಅವ್ನು ನಿಜವಾಗಿ ಅದ್ರ ಕಡೆ ಹೆಸನಿರುವುದಿಲ್ಲ ಅವ್ನು. ಇನ್ನೊಬ್ಬರು ದೋಷಗಳನ್ನು ಜಗತ್ತ ಅದ್ರ ಕಡೆ ಯಾಕೆ ಅದ್ರ ಕಡೆ ಲಕ್ ಕೊಡ್ತಾನೆ ಅವನು ಸಾಧಕನ ಅಲ್ಲ. ಜಗತ್ತಿನ ಕಡೆ ಲಕ್ ಕೊಟ್ಟ ಅವ್ರು ಹಂಗದಾರು ಇವ್ರು ಹೆಂಗದಾರು, ಬರೇ ಇದೆ ಹೆಸರು. ಇದು ಹಂದಿ ಹೊಲಸು ತಿನ್ನುವುದು, ಹೌದಿಲ್ಲ? ಹೌದು, ಅವನು ಚಲೋದಷ್ಟ ನೋಡ್ತಿರ್ತಾನ, ಕೆಟ್ಟದನ್ನ ನೋಡಕ್ ಹೋಗಲ್ಲ. ಹಂದಿ ಬರೀ ಹೊಲಸು ನೋಡ್ತಿರ್ತೈತಿ. ಹಂದಿಯಾಗಿ ಹುಟ್ಟುವುದೇ ಸಾಕ್ಷಿ ಅಂದ. ಇನ್ನೊಬ್ಬರು ದೋಷಗಳನ್ನು ನೋಡವ ಹಂದಿ ಜನ್ಮ ಕಾಯಂ ಬರುವುದು. ನಾವು ನಿಂದೆ ನಾಡುತ್ತಾ ತಿರುಗುತ್ತಲಿದ್ದರೆ ಹಂದಿಯಾಗಿ ಹುಟ್ಟುವುದೇ ಸಾಕ್ಷಿ. ಇನ್ನೊಬ್ಬರು ದೋಮ್ಯಾಗ ದೋಷ ಅನ್ನೊಂದ ಅಪ್ಪ ಅದು ನೋಡಲಿ ಮಾತಾಡಕ್ಕೆ ಹೋಗ್ಬಾರ್ದು ಯಾರ ಬಗ್ಗೆನೂ. ಒಂದ್ ಹೇಳಕ್ಕೆ ಅವ್ರು ಇದ್ರು ಅವ್ರು ಗೊತ್ತಾಗಿರ್ತೈತಿ, ನಿನಗೆ ಅದಕ್ಕೆ ಬೇಕಾಗೈತೆ. ಅದು ಅವ್ನು ಎತ್ತಿ ಆಡಕ್ಕೆ ಹೋಗ್ಬಾರ್ದು. ನಾವು ಮೊದಲು ಅದನ್ನ ಮ್ಯಾಗ ಇಡ್ತೇವೆ, ಹುಳಕ್ ಬದ್ನಿಕಾಯಿ ನೋಡಿದನ ಹೆಂಗೈತಿ ಇದು ಅಂತೇಳಿ. ಚಲೋದು ನೋಡುದಿಲ್ಲ, ಒಳ್ಳೇದಿರ್ತೈತಿ. ನಮ್ಮ ಒಂದು ಈ ಸಮಾಜ ಭಾಳ ಕೆಟ್ಟ ಹೀನ ಈ ಸಂಸ್ಕಾರ ಐತಿ. ಇಲ್ಲಿ ಚಲೋದನ್ನು ಒಟ್ಟ ನೋಡುದಿಲ್ಲ, ಬರೀ ಕೆಟ್ಟದನ್ನು. ಅಂಥದ್ರಾಗೆ ಹುಟ್ಟಿರ್ತೈತಿ ಅದು, ಅಂಥ ಸಂಸ್ಕಾರ, ಅಂಥ ವಾತಾವರಣ ಒಳಗೆ. ನಿನ್ನ ವಂಶ ಎಲ್ಲ ಕೊಳಕ ಅಂತ ಯಾಕೆ ಹೇಳ್ಯಾರ ಅವ್ರು? ಕೊಳಕ ನೋಡುದನ ಇದ್ರ ವಂಶ ಎಲ್ಲ ಕೊಳಕನ. ಹೇಳಲಾರದಷ್ಟೈತ್ರಿ ಇವ್ರು ಹುಳಕ ಅಂತ ಪದ ಅಂತಿರಿಲ್ಲ. ನಿಂದೆಲ್ಲ ಬಿಡ್ತಿ, ನಿನ್ನ ಕೊಳಕು ಇನ್ನೊಬ್ರು ಕೊಳಕ್ ತಂದು ಇಲ್ಲಿ ಹಚ್ಚಕ್ ಬಂದಿ, ನಿನ್ನ ಕೊಳಕ ನೋಡ್ಕೋರು ಎಷ್ಟೈತಿ. ನೀ ಅದು ಇರ್ಲಿಲ್ಲ ಸುದ್ದಿದ್ರೆ ಈ ಜನ್ಮ ಯಾಕೆ ಬರ್ತಿತ್ತು ನಿನಗೆ? ಅದನ್ನು ಮಾಡ್ಕೊ ನೀ ಮೊದಲು ಕೆಲಸ. ಅದೇ ಒಂದು ದೊಡ್ಡ ಸಾಧನ ನಮಗೆ. ಯಾರ ದೋಷಗಳನ್ನು ನಾವು ನೋಡ್ಲಿ ಇರ್ತೇವಲ್ಲ, ಅದು ಒಂದು ದೊಡ್ಡ ಸಾಧನ. ಪರರ ದುರ್ಗುಣಗಳನ್ನು ಮರೆಯುತ್ತಾ ಆಧರಿಪುದೇ ಚಂದ ಅಂತ. ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುದೇ ಚಂದ. ಹಂಗೆ ನೀನು ಬದುಕು. ನಾಯಿ ಹಂಗೆ ಬದುಕಬೇಡ. ಇಲ್ಲಿ ನಾಯಿ ನೋಡಿದ ಕೂಲ ಅದು ನಾಯಿ ಗುರ್ರು ಅನ್ನೋದು ದೃಷ್ಟಿ ಹೆಂಗಾಕೈತಿ ನಿನಗೆ. ಅವನಲ್ಲಿ ಆ ಭಾವನೆ ಮಾಡ್ಕೊಂಡ ಒಳ್ಳೇದನ್ನು ನೋಡ, ಅಲ್ಲಿ ತನ್ನನ್ನು ಕಾಣುವಂಥ ಮನೋಭಾವನೆ ಬರ್ತದೆ. ನಿನ್ನ ಮನಸ್ಸು ಕಲ್ಕೋದಿಲ್ಲ ನಿಂದ. ಅವನ್ನೆಲ್ಲ ದೋಷಗಳನ್ನು ನೀ ತಗೊಂಡೆ ಅಂದ್ರೆ ನಿನ್ನ ಮನಸ್ಸು ಕೆಟ್ಟು ಬಿಡ್ತೈತಿ.
ನಿನಗೆ ದೃಷ್ಟಿನ ಬರುದಿಲ್ಲ. ಅದ ಇನ್ನೊಬ್ಬರಲ್ಲಿ ಒಳ್ಳೆ ನೋಡು ದೃಷ್ಟಿ ಎಂದೂ ಬರುದಿಲ್ಲ ನಿನಗೆ. ಅದ ರೂಢಿ ಮಾಡ್ಕೊಂಡೆ ಅಂದ್ರೆ ಅದನ್ನ ಎಂದೂ ತೆಗೆದು ಅದೇ ಕಾಣೋದನ್ನ ನನಗೆ ಅದಾಗ ಅದೇನೋ ಎಲ್ಲ ಅದೇ ಕಾಣ್ತೈತೆ ಅಂತ ಕಾಮಣೆ ಅದಾವಂಗ. ಹೌದಿಲ್ಲ? ಇದಕ್ಕೆ ಈ ದೃಷ್ಟಿ ಇದು ಈಗ ಅದೇ ಬಣ್ಣದ ದೃಷ್ಟಿನ ಅದಕ್ಕೆ ಯಾವ ಬಣ್ಣದ ಹಾಕೋತಿ ಆ ಬಣ್ಣ ಕಾಣ್ತೈತಿ ನಿನಗೆ. ಹೌದಿಲ್ಲ? ಚಲೋ ಯಾವುದು ಬಣ್ಣದ ಗ್ಲಾಸ್ ಹಾಕ್ಲಿಲ್ಲ ಅಂದ್ರೆ ನಿನಗೆ ಸ್ವಚ್ಛ ಕಾಣಿಸ್ತೈತೆ. ಅದು ಗ್ಲಾಸ್ ಹಾಕೊಂಡು ನೋಡಿನಿ ಅದನ್ನ. ಹಸಿರು ಬಣ್ಣ ಹಾಕೊಂಡು ಹಸಿರು ಕಾಣ್ತೈತಿ, ಕೆಂಪು ಬಣ್ಣ ಹಾಕಿ ಕೆಂಪು ಕಾಣತ್ತೆ, ನೀಲಿಗೆ ಹಾಕೊಂಡು ನೀಲಿ ಕಾಣ್ತೈತಿ. ನಿನ್ನ ದೃಷ್ಟಿ ಒಳಗೆ ಐತೆ ಅದು ಸೃಷ್ಟಿ. ನಿನ್ನ ನೋಡೋ ದೃಷ್ಟಿ ಪರಕ್ ಮಾಡ್ಕೋ. ಯಾವುದು ಬಣ್ಣ ಇಲ್ಲ ಸ್ವಚ್ಛ ಇದನ್ನ ನೋಡಿದ್ರೆ ನೀನು ಸ್ವಚ್ಛ ಕಾಣಿಸ್ತೈತಿ ನಿನಗೆ. ಎಲ್ಲರಲ್ಲಿ ಅದ ದೋಷ ಯಾಕೆ ನೋಡ್ತೀವಿ? ಅದನ್ನ ಯಾಕೆ ನೋಡಕ್ ಹೋಗಿದ್ದು ಮನೆ? ಅದನ್ನ ನೋಡೇ ಕೆಟ್ಟಿ ನೀನಂತ. ಅದಕ್ಕೆ ಮಹಾತ್ಮರು ಎಚ್ಚರಿಕೆ ಕೊಟ್ಟಾರ, ಯಾರಲ್ಲಿ ಅದನ್ನು ನೋಡಕ್ ಹೋಗುದಿಲ್ಲ ಅವ್ರು. ಯಾವ ಒಳ್ಳೆಯದನ್ನ ನೋಡ್ತಾರೋ ಪ್ರತಿಯೊಬ್ಬನಲ್ಲಿ ಎಲ್ಲ ಜೀವಿಗಳಲ್ಲಿ ಆತ್ಮವತ್ ಸರ್ವಭೂತೇಶು ಯಹ ಪಶ್ಯತಿ ಸಹ ಪಂಡಿತ. ಎಲ್ಲರಲ್ಲಿ ದೇವರನ್ನ ನೋಡ್ತಿರ್ತಾರೆ. ನಾನಾ ಪರಬ್ರಹ್ಮ ಸ್ವರೂಪ ಚೈತನ್ಯ ಸ್ವರೂಪಿಗಳೆಲ್ಲರೂ. ಪಾಪಿಗಳನ್ನು ದ್ವೇಷಿಸಬೇಡಿರಿ, ಪಾಪವನ್ನು ದ್ವೇಷಿಸಿರಿ ಅಂತ. ಅದನ್ನು ತೆಗೆದಾಗ ಅವ್ರು ಏನು ಮಾಡ್ಯಾರ? ಪಾಪ ನಿಜವಾಗಿ ಅವ ಪಾಪಿ ಅಲ್ಲ. ಯಾವ ಪಾಪಿ? ಪಾಪ ರಹಿತ ಇದೀನಿ, ಮರ್ತೀನಿ. ಅದನ್ನು ಮರ್ತ ನೀ ಅಲ್ಲದನ್ನು ಆರೋಪ ಮಾಡ್ಕೊಂಡು ನೀ ಪಾಪಿ ಏನಾಗತ್ತಿ? ಯಾವನು ಪಾಪಿ? ಯಾರೂ ಪಾಪಿಗಳಿಲ್ಲ, ಪಾಪ ರಹಿತ ಇದೀನಿ ಅಂತ. ಅದ್ರ ಕಡೆ ಲಕ್ಷ್ಯ ಇಲ್ಲ, ಅದ್ರ ಜ್ಞಾನ ಇಲ್ಲ ನಮ್ಗೆ. ಮರ್ತಿ ಅದನ್ನು ಮರ್ತಿ ನೀನಾರ ನೋಡ್ಕೊತ ಹುಟ್ಟಿ. ದೃಷ್ಟಿ ದೋಷ ಐತಿ ನಿನಗೆ. ಅದಕ್ಕೆ ದೋಷವನ್ನು ನಿವಾರಣೆ ಮಾಡ್ಕೋಬೇಕಂದ್ರೆ ಅಂತ ಒಳ್ಳೆ ಮಹಾತ್ಮರ ದೃಷ್ಟಿ ಒಳಗೆ ಯಾಕ್ರಿ ನೋಡೋದನ್ನು ಒಳ್ಳೆಯ ದೃಷ್ಟಿಯಿಂದ ನೋಡೋದು. ನೀ ಹೆಂಗೆ ನೋಡ್ತಿ ಹಂಗೆ ಕಾಣ್ತೈತೆ ನೋಡಂತೀರ. ಹೌದ್ರಿ? ನೋಡವನ ನೋಟದೊಳಗೆ ಐತದ. ನೀನ ಕೆಟ್ಟ ದೃಷ್ಟಿಯಿಂದ ನೋಡಿ ಕೆಟ್ಟ ಕಾಣ್ತೈತಿ, ಚಲೋ ದೃಷ್ಟಿಯಿಂದ ನೋಡಿ ಚಲೋನ ಕಾಣ್ತೈತಿ. ನಿನಗಿಂತ ಒಳ್ಳೆ ಸಂಸ್ಕಾರ ಇದ್ರೆ ಬರ್ತೈತೆ ಅದು. ಒಳ್ಳೆಯ ದೃಷ್ಟಿ ನೋಡಿ ನಾನು ನೋಡ್ಬೇಕಂದ್ರೆ ಅದಕ್ಕೆ ಮಹಾತ್ಮರ ಸಂಘ ಮಾಡಿ ನೋಡು. ಅವ್ರು ಯಾರು ಕೆಟ್ಟದ್ದನ್ನ ಆಡ್ಕೋದು ಎಂದಾರ ನೋಡಿನ? ಅವರ ಮಂದಿ ಬಂದು ಹೇಳ್ತಿರ್ತಾರ, ಯಾಕೆ ಇದು ಮಾಡ್ತೀವಿ ಬಿಡಂತಾರ. ಹೌದಿಲ್ಲ? ಅದ್ರ ಫಲ ಅವ್ರು ಉಂತಾರ, ನಿನಗೆ ಅದಕ್ಕೆ ಬೇಕಾಗೈತಿ. ಅವ್ರು ಮಾಡಿದ್ದ ಅವ್ರು ಉಂತಾರ, ನೀ ತಗೊಂತಿ ಅದನ್ನು. ಅದಿಲ್ಲ? ಸುಳಿ ಪಾಪ ಸನ್ಯಾಸಿಗೆ ಅದಕ್ಕೆ ಬೇಕು? ಯಾಕ್ರಿ? ಅವ್ನು ದಿನ ಒಂದೊಂದು ಹಾಳು ಇಡಾವಂತ, ಎಷ್ಟು ಮಂದಿ ಬಂದು ಹಾದರು ನೋಡ. ಅದಕ್ಕೆ ನರಕ ಹಾಕಂತ, ಆಕೆಗೆ ಸ್ವರ್ಗ ಸಿಕ್ತಂತ. ಖರೇನ ಅದ? ನನಗೆ ಎಂಥ ಪುಣ್ಯವಂತರಿದ್ದಾರಪ್ಪ ಮಾರಾಯ ಅವರು. ಆಕೆ ಇಂಥ ಅದನ್ನ ನೆನಪು ಮಾಡಿ ಅದು ಕೆಟ್ಟದ್ದನ್ನು ಮಾಡಿರೋ ಸುಧಾ ಒಳ್ಳೆ ಸ್ವರ್ಗ ಸಿಗ್ತೈತಿ. ಇದು ಏನು ಮಾಡಲಿ ಅವ್ರು ನೆನಪು ಮಾಡಿ ಹೊಲಸು ತಗೊಂಡು ಇದು ನರಕಕ್ಕೆ ಹೋಗ್ತಾರೆ. ಹೌದಿಲ್ಲ? ಸುಳಿ ಪಾಪ ಸನ್ಯಾಸಿಗಂತೆ. ಖರೇನ ಸತ್ಯವಾದ ಅನುಭವನ ಹೇಳ್ಯಾರ ಅವರು. ಅದನ್ನ ಖರೇನ ಹಂಗೈತಿ, ಸೂಕ್ಷ್ಮ ವ್ಯವಹಾರ ಹಂಗೈತಿ. ಅದು ಖರೇ ಅದೇ ರಸನ ಅಲ್ಲ. ಅವನು ಏನೆಲ್ಲ ಹೊಲಸು ನೋಡ್ಬೇಕಂದ್ರೆ ಅವಾಗ ಭೇಟಿ ಆಗ್ಬೇಕು. ಊರಾನ ಹೊಲಸು ನೋಡ್ಬೇಕಂದ್ರೆ ಅದೇ ಪರಿಶುದ್ಧವಾದದ್ದನ್ನು ಕಾಣ್ಬೇಕಂದ್ರೆ ಮಹಾತ್ಮರನ್ನ ಕಾಣ್ಬೇಕು ನಾವು. ಅಲ್ಲಿ ಮಹಾತ್ಮರಲ್ಲಿ ಏನಾರು ಸಿಗ್ತೈತೆ ನೋಡ್ರಿ ನೀವು. ಯಾರದರ ಬಗ್ಗೆ ದೋಷಾರೋಪಣೆಯಲ್ಲಿ ಒಂದರ ಮಾತು ಯಾರ ಬಗ್ಗೆನೂ ಅವ್ರು ಹೇಳಕ್ ಹೋಗುದು. ಒಳ್ಳೆಯದನ್ನ ಕಲಿ, ಒಳ್ಳೆಯದನ್ನ ಮಾಡು. ಮನುಷ್ಯನ ಜನ್ಮ ಬಂದದ್ದ ಅದಕ್ಕೆ ನಿನಗೆ. ಅದಕ್ಕೆ ಹುಟ್ಟಿ ಇನ್ನೊಬ್ಬರ ದೋಷ ನೋಡಕ. ನಿನ್ನ ದೋಷಗಳನ್ನು ಕಳ್ಕೊಳ್ಳೋ. ಇನ್ನೊಬ್ಬರು ದೋಷಾರೋಪಣೆ ಮಾಡವಾಗ ತನ್ನ ದೋಷ ಏನು ಅನ್ನೋದೇ ಗೊತ್ತಾಗೋದಿಲ್ಲ. ನಾನಾ ಶುದ್ಧದೇನಂತ ತಿಳ್ಕೊಂಡಿರ್ತಾನ ನಾವು. ಬರೀ ಜೀವನ ಎಲ್ಲ ಅದ್ರಾಗ ಹೋಗ್ತದೆ, ಇನ್ನೊಬ್ಬರು ದೋಷ ನೋಡೋದ್ರಾಗ. ನಿನ್ನ ದೋಷ ನೋಡ್ಕೊಳಕ್ ನಿನಗೆ ಪುರುಷೊತ್ತಿ ಎಲ್ಲೈತಿ? ಇನ್ನೊಬ್ಬರು ದೋಷ ನೋಡೋವಾಗ ತನ್ನ ದೋಷ ನೋಡ್ಕೊಳಕ್ ಆಗೋದೇ ಇಲ್ಲ, ಪುರುಷೋತ್ತನ ಇಲ್ಲ. ನಾವು ಏನು ದೋಷ ಐತಿ ನಮ್ಮಲ್ಲಿ ಅದನ್ನು ನಿವಾರಣೆ ಮಾಡ್ಕೊ. ಜನ್ಮ ಜನ್ಮಾಂತರದಿಂದ ಮಾಡ್ಕೊಂತ ಬಂದೀವನ್ನೆಲ್ಲ. ಅದಕ್ಕೆ ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊ.
ಅಂತಕ್ಕೆ ಬೇಕಾದ್ರೆ ಮತ್ತು ಒಳ್ಳೆಯ ಸತ್ಸಂಗ ಬೇಕು, ವಿಚಾರವಂತರ ಸಂಘದಿಂದ ನಮಗದು ಪರಿವರ್ತನೆ ಆಗ್ತದೆ. ಏನು ಸುಖ ದುಃಖದ ವಿಚಾರ ಅಷ್ಟೇ ಮಾಡೋದದ. ಆತ್ಮಲಾಭ ಮಾಡ್ಕೊಳ್ಳಿಲ್ಲ ಅಂದ್ರೆ ಮನುಷ್ಯನ ಜನ್ಮಕ್ಕೆ ಬಂದ ಎಲ್ಲ ವ್ಯರ್ಥ ನೋಡ್ರಿ. ಪ್ರಪಂಚದ ಕಡೆ ಲಕ್ಷ ಕೊಟ್ರೆ ಅದು ಕೊರತಿನ ಎಂದೂ ಪೂರ್ತಿ ಆಗೋದಿಲ್ರಿ ಅದು. ಅದನ್ನು ಪೂರ್ತಿ ಮಾಡಿ ಶರೀರ ಬಿಟ್ಟಾವ ಯಾವ್ದಾನ ಜಗತ್ತಿನಾಗ. ಇನ್ನಟ ಒಂದು ಇಟ ಇತ್ರಿ ಉಡೀತ್ ನೋಡೋದು. ಇನ್ನಷ್ಟು ದಿನ ಇದ್ದಿದ್ರೆ ಚಲೋ ಆಕಿತ್ರಿ, ಅದನ್ನಟ್ಟು ಮುಗಿಸೇ ಹೋಗ್ಬೇಕಂತ. ಅದನ್ನು ಮುಗಿಸಿದವ್ರು ಯಾರು? ಅದು ಎಂದೂ ಮುಗಿಯೋದ ಕತೆ ಅದು, ಹೌದಿಲ್ಲ? ಪೂರ್ಣ ಅದರಿಂದ ಪೂರ್ಣಗೊಳಿಸಿದವ್ರು ಯಾರದಾರ? ಅಪೂರ್ಣನ ಅದು. ಅದು ಎಂದೂ ಪೂರ್ತಿ ಮಾಡ್ಕೊಳಕ್ ಆಗುವುದೇ ಇಲ್ಲ. ಕೊರ್ತಿ ಪೂರ್ತಿ ಮಾಡ್ಕೊಂಡ ಯಾವ ಬಾದಶಾ ಶರೀರ ಬಿಟ್ಟಾನ ಹೇಳ್ರಿ ನೀವು ನನಗೆ? ರಾಜ ರಾಣಿ ಎಲ್ಲ ಥರದ ಅನುಕೂಲ ಇದ್ದವ್ರು ಆಗಿಲ್ಲ, ನೀನಾಗಕತೆ ಇನ್ನು ಅದನ್ನು ಪೂರ್ತಿ ಮಾಡಕ? ಅಲ್ಲ ಅಲ್ಲ, ಅದು ರೆಡಿ ಇದ್ದದ್ದು ಪೂರ್ಣ ಸ್ವರೂಪ ಇದ್ದದ್ದು ಐತೆ, ನಿನಗೆ ಅದ್ರ ಕಡೆ ಎಲ್ಲ ಕೊಡಲ್ಲ. ಅದು ಕೊರತೆ ಇದ್ದದ್ದನ್ನು ನೀವು ಪೂರ್ತಿ ಎಂದು ಪೂರ್ತಿ ಮಾಡ್ಬೇಕ್ರಿ ನಿನಗೆ? ಎಂದು ಶುದ್ಧ ಮಾಡದನ ತಿದ್ದಕೊಂಟಿ ಅದನ್ನು. ಬರೀ ಅದರ ಸುದ್ದಿಯಾಗ ಕಾಲ ಕಳೆದ ಎಂದು ನಿನಗೆ ಇದ್ದ ವಸ್ತುವಿನ ಅನುಭವ ಮಾಡ್ಬೋದು ಯಾವಾಗ ನೀವು? ನಮ್ಮಪ್ಪ ಬಾಳೆ ಸುದ್ದಿ ತೆಗಿತಿದ್ದಾನೆ ಯಾರದಾರ ಮುಂದೆ? ನಾವು ಬಾಳೆ ಹೆಂಗೈತಿ ಹೆಂಗೈತಿ ಅಂತ ಯಾರದಾರ ಮುಂದೆ? ಒಬ್ಬರದಾರ ಮುಂದೆ ಸುದ್ದಿ ಕೇಳಿಯೇನ? ಕೇವಲ ಇರುವಿನ ಇದನ್ನು ಬಿಟ್ಟು ಮತ್ತೊಂದು ಏನೂ ಇಲ್ಲ. ನಮ್ಗೆ ಆತ್ಮಚಿಂತನೆಯನ್ನು ಬಿಟ್ಟು ಅನ್ಯ ಚಿಂತನೆಯನ್ನು ಮಾಡಬಾರ್ದು ಅಂತ ಏನು ಶ್ರುತಿ ಹೇಳಿತ್ತಲ್ಲ, ಅದರಂತೆ ಅವರ ಜೀವನ ಆಯಿತು. ಅನ್ಯ ಚಿಂತನೆಗೆ ಅವಕಾಶ ಕೊಡಲಿಲ್ಲ ಅವರು. ನಾವು ಅದಕ್ಕೆ ಹೆಚ್ಚು ಅವಕಾಶ ಕೊಟ್ಟಿವಿ ಅನಾತ್ಮ ಚಿಂತನೆಗೆ. ನೋಡೋನ್ ಬಿಡೋದನ್ನ ಯಾವಾಗಾರ ನೋಡೋನ್ ಬಿಡೋದಂತ. ಏನೆಲ್ಲ ನಿಮ್ಮಂಥವ್ರಿಗೆ ಪಾದಂತೀವಿ ನಾವು. ಹೇಗ್ರಿ? ನಮ್ಮಂಥವ್ರಿಗೆಲ್ಲ ಅಂತ ತಿಳ್ಕೊಂಡು ನಾವು ಅದ್ರ ಬಗ್ಗೆ ಉದಾಸೀನ ಆಗಿಬಿಡ್ತೇವೆ. ನಮ್ಗೆ ಅದಕ್ಕೆ ಬೇಕು ಪಾದ ಪ್ರಾಪಂಚಿಕರಿಗೆ? ನಾವು ಹಿಂಗ ಹೋದೆವು ನಿಮ್ಮಂಗ ಮಾಡಿ ಮಣಿ ಮಾರಿ ಬಿಟ್ಕೊಟ್ಟಂತ. ಹೇಗ್ರಿ? ನಿಮಗ ಬಿಟ್ಟೇವ ಅದನ್ನಂತಿರ್ತ ನಾವು. ಆರಾಮ್ ಬೇಕಾಗಿತ್ತಂದ್ರೆ ಅದು ಎಲ್ಲರಿಗೂ ಬೇಕಾಗೈತಿ. ಸುಖ ಹೊಂದಬೇಕನ್ನೋರು ಎಲ್ಲರಿಗೂ ಬೇಕಾಗೈತಿ ಆತ್ಮಚಿಂತನದ ಅಭ್ಯಾಸ, ಎಡೆಬಿಡದೆ ಮಾಡೋದು. ಅದನ್ನು ಮಾಡ್ಕೋ ಕೆಲಸ, ದೌಡ್ ಮಾಡ್ಕೋಬೇಕು ನೋಡ್ರಿ ಕೆಲಸ. ಯಾಕಂದ್ರೆ ಮನುಷ್ಯನ ಜನ್ಮ ಇರ್ತೈತಿ ಅಂತ ಏನು ಬರಸೈತಿ ನೀವು? ನಾಳೆ ಮಠ ಬದುಕ್ತೇನೆ ಅನ್ನೋದು ಏನು ಬರಸೈತಿ ನೀವು? ನಾಳೆ ಬಾ ಅಂದಂತ ಧರ್ಮರಾಜ ಅವ ಬಿಡಕ್ ನಾಳೆ ಬಂದು ಹಂಗಾರ ಡಂಗರ ಹೊಡೆದಂತ ಇವ ನಾಳೆ ಮಠ ಬದುಕ್ತಾನ ನಮ್ಮ ಅಣ್ಣ ಅಂತೇಳಿ. ನಾಳೆ ಮಠ ಬದುಕ್ತಾನ, ಖುಷಿ ಆತಂತ. ದೇವ್ರು ಅಲ್ಲದಾನ ಇಲ್ಲದಾನ ಅಂತ ಹಂಗೆ ಜನ ನಿಯಮ ಕಲ್ಪಿಸ್ಕೊಳ್ಳೋರು ಇಲ್ಲ. ಯಾರಿಗಾರ ಭೇಟಿಯಾಗ್ಯಾವ ನಾವು? ಗುಡಿ ಆಗದಾನ, ಗಮಿ ಆಗದಾನ, ಹಂಗೆ ತಿರುಗ್ತಾರೆ ಮೂರ್ಖರು ಅಂದರು. ದೇವ ಕಿಡ ಹೈ ತಿಕ್ಕಡ ಹೈ ಮನು ಡೊಂಗರ್ ಪಿರಾತಿಸ್ತಾತ್ ಮೂರ್ಖಾನು ಅಂತ. ಮೂರ್ಖರು ಅವರು ಅಂತ. ನಿನ್ನ ಬಿಟ್ಟು ಐತಿನ ಅದು? ತನ್ನ ಬಿಟ್ಟು ದೇವ್ರಿಲ್ಲ, ಮಣ್ಣು ಬಿಟ್ಟು ಮಡಿಕಿಲ್ಲ ಅಂತ ನೀವು ಅಂತೀರಿ. ಮತ್ತೆ ನಿಮ್ಮನ್ನು ಬಿಟ್ಟ ಹುಡ್ಕಕ್ಕೆ ಹೊಂಟಿರಿ. ಅದನ್ನು ಅಲ್ಲಿ ಹೋಗೋ ಕೆಲಸ ಏನಿತ್ತಪ್ಪ? ಏನೋ ಇರ್ಬೋದಂತ ಮಾಡಿ ಅದು ಏನು ಮಾಡಿದೆ ಹೇಳಿದಾಗ ತಿರುಗಿ ಬಂದಿಲ್ಲ. ತಿರುಗಿ ಬೇಸರಿಕೆ ಮಾಡ್ಕೊಂಡು ಬಂದಿ. ನಿನ್ನಲ್ಲಿ ಇದ್ದದ್ದು ಬೇಸರಿಕೆ ಕಳ್ಕೊಬೇಕಾದ್ರೆ ನಿನ್ನ ಕಡೆನೇ ಲಕ್ ಕೊಡು.
ಅಂಥ ಸ್ಥಾನ, ಬ್ಯಾಸರಿಕೆ ಇಲ್ಲದಂಥ ಸ್ಥಾನ ನಿನ್ನೊಳಗೈತಿ. ನಿನ್ನ ಬಿಟ್ಟು ಹೊರಗೆ ಹುಡುಕೋದೆಲ್ಲ ಬ್ಯಾಸರಿಕೆನ ಅದ. ಯಾವುದು ಬ್ಯಾಸರ ಇರಬಾರ್ದು, ಆರಾಮ ಇರ್ಬೇಕು ಅನ್ನೋಂಗಿದ್ರೆ ನಿನ್ನ ಕಡೆ ಲಕ್ ಕೊಡು. ಏನು ಅದಕ್ಕೆ ಸ್ವಸ್ಥಾನ ಅಂದಾರ. ಏನು ಅದ್ರ ಕಡೆ ಲಕ್ಷ ಕೊಟ್ರೆ ನೀ ಸ್ವಸ್ಥ, ಇಲ್ಲಾಂದ್ರೆ ಅಸ್ವಸ್ಥನ. ಇದ್ದ ವಸ್ತುವಿನ ಕಡೆ ಲಕ್ಷ ಕೊಡು ಅಂದ್ರೆ ಸ್ವಸ್ಥ ಇರ್ತಿ. ಸ್ವಸ್ಥ ಅಂದ್ರೆ ಸುಖದಿಂದ ಆರಾಮ ಇರ್ತಿ ಅಂತ. ಸ್ವಸ್ಥ ಇದ್ದೀರಾ ಅಂತಾರೆ ಅವರು. ಕೆಲವು ಬ್ರಾಹ್ಮಣರವರು ಬರೀ ಆ ಭಾಷಾ ಅವರು ಸ್ವಸ್ಥ ಇದ್ದೀರಾ ಅಂತಾರೆ ಅವರು. ಸ್ವಸ್ಮಿನ್ ತಿಷ್ಠತಿ ಇತಿ ಸ್ವಸ್ಥ ಅಂತಿದ್ರು ಅಜ್ಜವರು. ತಮ್ಮ ಸ್ವರೂಪದಲ್ಲಿ ನೆಲೆಯಾಗಿ ಯಾವ ನಿಂದಿರ್ತೈತಿ ಮನಸ್ಸಿನ ವೃತ್ತಿ, ಯಾವ ಸ್ವಸ್ಥ ಇರ್ತಾನೆ. ಈ ಶರೀರದ ಕಡೆ, ದೃಶ್ಯದ ಕಡೆ ಲಕ್ ಕೊಟ್ಟ ಅಸ್ವಸ್ಥ ನಾವು. ಏನು ಅನ್ಯವಾಗಿ ಯಾಕೆ ಕಲ್ಪಿಸೋಕೆ ಹೋಗ್ತೀರಿ? ಕಲ್ಪಿಸ್ಕೊಳ್ಳಿಲ್ಲ ಅಂದ್ರೆ ಆರಾಮನ ಇದ್ದೀನಿ. ಅನ್ಯವಾಗಿ ದೇವ್ರದಾನಂತ ಅದನ್ನು ಯಾರು ಹೇಳಿದ್ ನಿನಗೆ? ಇನ್ನೊಬ್ರು ಹೇಳಿಕೆ ಕೇಳಿಕೆ ಮ್ಯಾಗ ಅದನ್ನು ತಿಳ್ಕೊಂಡೆ. ನೀನು ಸ್ವತಃ ನೀನು ನುಡಿಯೋ ಅದನ್ನು ಕಂಟಿಯನ ಅದನ್ನು ಅನ್ಯವಾಗಿದ್ದದ್ದು. ಇಲ್ಲದ ಯಾಕೆ ಕಲ್ಪಿಸ್ಕೋಕ್ರಿ? ಅನ್ಯವಾಗಿ ಐತೆ ಅಂತ ಭಯ ಪಡ್ತೀವಿ. ಅಸಂಬದ್ಧ ಅದ. ಜೋಳ ಕಲ್ಪಿಸ್ಕೊಂಡು ಕೆಲಸ ಇಲ್ಲ ಇಲ್ಲವ. ಯಾವ ಅನ್ಯವಾಗಿಲ್ಲ ಇಲ್ಲ. ದುರ್ಗವ್ವ, ದ್ಯಾಮವ್ವ, ಕಾರ್ಯವ್ವ, ಕಾಳವ್ವ ಇದೇನು ಕಲ್ಪಿಸ್ಕೊಂಡು ಕುಂತಿಯಲ್ಲ ನೀನು ಕಲ್ಪಿಸ್ಕೊಂಡು ಇನ್ನೊಬ್ಬರನ್ನು ಸಮಾಧಾನ ಕೆಡಿಸ್ಕೊತೀನಿ, ಕೆಡಿಸ್ತೀನಿ. ನೀನು ಸಮಾಧಾನ ಕೆಡಿಸ್ಕೋತಿ, ಇನ್ನೊಬ್ಬರು ಸಮಾಧಾನ ಕೆಡಿಸ್ತೀನಿ. ಅವೆಲ್ಲ ಎದಕ್ಕೆ ಬೇಕಾಗದು? ಯಾವ್ದು ಕಲ್ಪನೆ ಇಲ್ಲ, ಆರಾಮನ ಇರ್ತೈತಿ. ಸಹಜ ಸ್ಥಿತಿ ಅದ. ಕಲ್ಪಿಸ್ಕೊಂಡಾಗ ಅದು ನಿಮ್ಗೆ ಅನುಭವಕ್ಕೆ ಬರ್ದಂಗೆ ಮಾಡ್ಕೊಂಡು ಕುಂತದ. ಕಲ್ಪನೆಗಳ ನಿಮ್ಮ ಇದ್ದ ಸ್ಥಿತಿಯನ್ನು ಅನುಭವಕ್ಕೆ ಬರ್ದಂಗೆ ಮಾಡಿದ್ವು ಅವ. ನೀ ಕಲ್ಪಿಸಿದ ಕಲ್ಪನಾ ಅವನ್ಯಾಕೆ ಕಲ್ಪನಾ ಮಾಡೋಕ್ಕಿಂತ ಮೊದಲು ಆರಾಮನ ಐತಿ. ಅನ್ಯವಾಗಿ ಯಾಕೆ ಕಲ್ಪನಾ ಮಾಡ್ಕೊಳಕ್ ಹೋಗಿದ್ದೆ? ಅದನ್ನ ಅನ್ಯ ಕಲ್ಪನಾ ಮಾಡಿದವ್ರು ಯಾರ? ನೀನ ಮಾಡಿ ಏನ ಯಾವ್ದಾರು ದೇವ್ರು ಮಾಡೈತಿ ಅದನ್ನ. ಅದು ಬಂದು ನಾ ಹಿಂಗಿದ್ದೇನಂತ ನಿನಗೆ ಬಂದು ಹೇಳಿತ್ತ ನಿನಗೆ? ನೀನ ಕಲ್ಪಿಸ್ಕೊಂಡಿ ಅದನ್ನ ಬೇರೆ ಐತೆ ಅಂತ. ನಾವೇನು ಹೇಳಿಲ್ಲಲ್ಲ. ಯಾಕ್ರಿ? ನೋಡ್ಯಾವ ನಾವು. ನೀ ನೋಡ್ಕೊ ಬಂದು ಭೇಟಿ ಆಗಕ್ಕೆ ಬಂದಾನ ಪಾಯ ಅಂತ ನೋಡ್ತಾವ ನಿನ್ನವು. ನಿನ್ನನ್ನು ತಿಳಿಯುವಂಥ ಸಾಮರ್ಥ್ಯ ಅವಕ್ಕಿಲ್ಲ. ನೀನು ಅವನ್ನ ತಿಳಿತಿ. ಬಂದಾನ ಪಾಯ ಮಾಡಬೇಕು, ಒಳ್ಳೇದು ಮಾಡ್ಬೇಕು ಅನ್ನೋ ಭಾವ ಐತೆ. ನಾವು ಜಡ ವಸ್ತುಗಳಿಗೆ ಏನು ಮಾಡೋರಿ ಅವು? ಜಡಕ್ಕೆ ದೇವ್ರ ಅಂತ ತಿಳ್ಕೊಂಡ್ರೆ ಎಷ್ಟು ದಿನ ನಡ್ಕೊಂಡ್ರೆ ಆಕೈತಿ ಹೇಳಿ ನಿನಗದು? ದೇವ್ರ ಆಕೈತೇನ ಅದು? ಅದನ್ನ ಮಾಡ್ಕೊಂತ ಕುಂದ್ರಿ. ಅದಕ್ಕೆ ಅದನ್ನು ಮಾಡಕ್ಕೆ ಹೋಗ್ಬೇಕು. ಜಡಭಾವ ಅದ ಮೊದಲು ಗಟ್ಟಿ ಆಕೈತಿ. ಇವೆಲ್ಲ ಅಲ್ಲಿ ದೇವರ ಅನ್ಯ ಭಾವನೆಗಳನ್ನು ಕಲ್ಪನಾ ಮಾಡ್ಕೊಂಡು ಕುಂತೀವಲ್ಲ. ಅಲ್ಲಿ ಕಲ್ಲಾಗದನ, ಕಟ್ಟಿಗೆ ಆಗದನ, ಗುಡಿ ಹಿತ್ತಾಡಿ, ಕಂಚು ಏನೇನು ಆಕಾರ ಮಾಡ್ಕೊಂಡು ಕುಂತೀವಿ. ಫೋಟೋ ಇಟ್ಕೊಂಡು ಕುಂತೀವಿ, ಗದ್ದಿಗೆ ಕಟ್ಕೊಂಡು ಕುಂತೀವಿ. ಅದು ನೀನು ತೀತೀವಿ, ಅದನ್ನ ನೀ ಅದನ್ನು ತೀತೀವ. ಅರುವ ದೇವರು ಅರು ನಿನ್ನಲ್ಲಿ ಐತೆ ನಾ ಕಲ್ಲು ಕಟ್ಟಿಗೆ ಐತೆ. ಅಲ್ಲಿ ಜಾಗ್ರತೆ ಇಲ್ಲ, ಅದು ಸುಪ್ತ ವಸ್ತು ಐತಿ. ಏನು ಅಲ್ಲಿ ಎಚ್ಚರ ಆಗಿಲ್ಲ, ಇಲ್ಲಿ ಎಚ್ಚರ ಐತಿ. ಅದು ಇದ್ರ ಕಡೆ ಎಲ್ಲ ಕೊಡು. ನಿನ್ನಲ್ಲಿ ಐತೆ ಅದು. ಅದನ್ನು ಮರೆತು ಬಿಟ್ಟು ಅದನ್ನು ನಿನ್ನಲ್ಲಿ ಇದ್ದದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಈಗ ಮನುಷ್ಯನ ಜನ್ಮ ಎಚ್ಚರ ಆಗಕ್ಕೆ ಬರ್ತೈತಿ. ಈಗ ನೀ ಯಾರು ಯಥಾರ್ಥ ಜ್ಞಾನವನ್ನು ಮಾಡ್ಕೊಳಕ್ಕೆ ಎಲ್ಲರಿಗೂ ಅವಕಾಶ ಐತಿ. ಬೇಕಾದಂಥ ಪಾಪಿ ಅದರ ಅಂದ್ರೆ ತಿದ್ದುಕೊಳಕ್ಕೆ ಬರ್ತೈತಿ ನೋಡ್ರಿ. ಅದಕ್ಕೆ ಮೊದಲು ಮಾಡ್ಕೋ ಕೆಲಸ ಇದ್ರೆ ನಿನ್ನ ನಿಜದ ಕಡೆ ಲಕ್ಕು. ನೀ ಯಾರದೇನೋ ತಿಳ್ಕೊ. ನೀ ಏನಿದೆ ಅದನ್ನು ಬಿಟ್ಟು ಎಲ್ಲದನ್ನು ಆರೋಪ ಮಾಡ್ಕೊಂಡು ದುಃಖ ಪಡ್ಲಿಕ್ಕೆ ಐತಿ. ಸಂಕಟ ಸಂಕಟ ಕಳ್ಕೊಂಡು ಆರಾಮ ಇರ್ಬೇಕು ಅನ್ನುವಾಗಿದ್ರೆ ಮೊದಲಿಗೆ ನಿನ್ನ ಕೆಲಸ ಮಾಡ್ಕೋದು. ನಿನ್ನ ಕೆಲಸ ಅಂದ್ರೆ ನಿನ್ನ ನಿಜವನ್ನು ನೀ ತಿಳ್ಕೊಳ್ಳೋದು ಅಂದ. ಅದ್ರ ಸಂಬಂಧ ಇದು ಮನುಷ್ಯನ ಜನ್ಮ. ಬಾಕಿದ ಅಲ್ಲಿ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಬಾಕಿದ್ ಮಾಡ್ಕೋತ ಕೂತ್ರೆ ಈ ಜನ್ಮದ ಕೆಲಸ ಬಾಕಿ ಉಳಿತೈತಿ. ಮನುಷ್ಯನ ಜನ್ಮದಾಗ ಮಾಡ್ಕೊಳ್ಳೋ ಕೆಲಸ ಮಾಡ್ಕೊಳ್ಳಿಲ್ಲ ಅಂದ್ರೆ ಪಶು ಪಕ್ಷಿಗಳ ಜನ್ಮದ ಕೆಲಸ ಮಾಡಿದೆ ಅಂದ್ರೆ ಮತ್ತೆ ಮನುಷ್ಯನ ಜನ್ಮದ ಕೆಲಸ ಬಂದದ್ದು ಉಪಯೋಗ ಏನು? ಮನುಜ ಕುಲದ ಜನನದ ಲಾಭ ನಾನು ಆರಂಭದನ್ನು ತಿಳಿಯುವುದು ಅಂತ ಸ್ಪಷ್ಟ ಹೇಳ್ತಾವ ವೇದಗಳು. ಹೌದಿಲ್ಲ?
ಅದ್ರ ಕಡೆ ಎಲ್ಲಿ ಐತಿ ನಾವು ಅನುಭವಗಳ ಮೊದಲ ಯಾರಪ್ಪ ನೀನು ತಿಳ್ಕೊಯಿದ್ರೆ ನಿಜವಾದ ನೀನು ಯಾರು ಅಂತ, ನೀನು ಅಲ್ಲದ್ದು ಯಾವುದು, ನೀನು ಯಾರು ಅನ್ನೋದನ್ನು ಬಿಟ್ಟು ಬಿಡದೆ ಇದರ ಎಚ್ಚರಾದ ಕೂಡಲೇ ಇದ ನೆನಪು ಬರ್ಬೇಕು ನಿನಗೆ. ಅನುದಿನದ ಉದಯ ಕಾಲದ ಎಚ್ಚರಿಕೆಗಳು ಅದಿಲ್ಲ ಬಿಟ್ಟು ಬಿಡದೆ ಅದೇ ನೆನಪು ಮಾಡ್ಬೇಕು. ನಾನು ಯಾರು, ನನ್ನ ನಿಜ ಸ್ವರೂಪ ಏನಿದ್ರೆ ಯಾವುದು ನಾನು, ಯಾವುದು ನಾನಲ್ಲ. ನನ್ನ ಎದುರಿಗೆ ಬರುವಂಥದ್ದು ನಾನು, ಅದನ್ನು ಅರಿಯುವಂತಹ ಅರಿವು ನಾನು, ಅರುವ ಹೋದಿಲ್ಲ ನಾನು, ಯಾವಾಗಲೂ ಇರುವ ನಾನು. ಅರಿವಿಸ್ಕೊಳ್ಳುವಂಥದ್ದು ಯಾವಾಗಲೂ ಇಲ್ಲ. ಅದು ನಡಬರ್ಕ ತೋರಿ ಅಡಗುವುದು, ಅದು ಜಡವಸ್ತು. ಅದು ಅರುವಲ್ಲುದುದನ್ನು ಜಡವೆಂದು ಬಿಡುವನೇ ಜಾನರ ದೇವ ಅಂತ. ಅವನ ಶಾನ್ಯ. ಜಡಭಾವನೆಯನ್ನೆಲ್ಲ ಕೈಬಿಟ್ಟು ಅಜಡವಾದಂಥ ಇರುವಿನ ಸ್ಥಿತಿಯೊಳಗೆ ನಿಂತವ ಅದ ನಾನಂತ ತಿಳ್ಕೊಂಡವ, ಅರುವ ನಾನಂತ ತಿಳ್ಕೊಂಡವ ಶಾನ್ಯ. ಅರಿವಿಸ್ಕೊಳ್ಳೋದು ನಾನನ್ನ ನಾವು ದಡ್ಡವ ಅಂತ. ನೀನ ಅರಿವು ಸ್ವರೂಪಿದ್ದ ಜಡಭಾವನ ಆರೋಪ ಮಾಡ್ಕೊಂಡು ಕೂತೀವಿ. ಅಂದಾಗ ನಿನಗೆ ಆನಂದ ಅನುಭವ ಬರುವುದು ನಿನಗೆ. ಅದಕ್ಕೆ ಬಿಡದನ್ನು ಜಡಭಾವಂ ನೀಗು ಸನ್ನುತಿ ತನಗೆ ಸಂಪನ್ನವಾದ ಅರಿವಿದು ನನ್ನಿ ಎಂದು ನಂಬೆಲೆ ಯೋಗಿ. ನಿನ್ನ ಮುನ್ನಿನ ಜಡಭಾವಂ ನೀಗು. ನೀ ತಪ್ಪ ತಿಳುವಳಿಕೆ ಮಾಡ್ಕೊಂಡು ಅಲ್ಲದ್ದನ್ನು ನೀನು ಅಂತ ತಿಳ್ಕೊಂಡಿಲ್ಲ. ಇದಕ್ಕೆ ಜೀವ ಅಂದ. ನಾ ಏನಿದ್ದಾನ ಅದನ್ನು ಬಿಟ್ಟಾನ, ಅಲ್ಲದ್ದನ್ನು ನಾನು ಅಂತ ತಿಳ್ಕೊಂಡ. ನಾವು ಈ ಜೀವಭಾವ ಹೋದಾಗ ನಿನಗೆ ದುಃಖರಹಿತ ಆಗಿರ್ಲಿಕ್ಕೆ ಬರ್ತೈತಿ. ನೀ ಅಲ್ಲದ್ದನ್ನು ಹಿಡ್ಕೊಂಡು ತಪ್ಪು ತಿಳುವಳಿಕೆ ಒಳಗೆ ಹೊಂಟೀನಿ ಅಂತ ಎದ್ದು ನಿನಗೆ ನೆಮ್ಮದಿ ಸಿಗಬೇಕು. ತಪ್ಪು ತಿಳುವಳಿಕೆ ಕಳ್ಕೊಂಡಾಗ ನಿನಗೆ ನೆಮ್ಮದಿ. ಯಾಕೆ ನಾವು ಸಂಕಟ ಕೊಡಾಕತ್ತೀವ? ನಾವು ಅಲ್ಲದ್ದನ್ನು ನಾವು ತಿಳ್ಕೊಂಡೇವು, ತಪ್ಪು ತಿಳುವಳಿಕೆ ಒಳಗದೇವಿ. ಮೊದಲು ಈ ತಪ್ಪು ತಿಳುವಳಿಕೆ ಕೆಲಸ ಎಲ್ಲ ಕೆಲಸ ಬಿಟ್ಟಾರು ಮೊದಲು ಇದನ್ನು ಮೊದಲು ಮಾಡ್ಕೊ. ನೀ ಮಾಡಬೇಕಾದಂಥ ಕರ್ತವ್ಯ ನೀ ಯಾರದೇನು ತಿಳ್ಕೋದು. ನಿಜ ಅಲ್ಲದ್ದನ್ನು ನಿಜ ಅಂತ ತಿಳ್ಕೊಂಡು ಕುಂತಿಯಲ್ಲ, ಸುಖ ಅಲ್ಲದ್ದನ್ನು ಅದು ಸುಖ ಅಂತ ತಿಳ್ಕೊಂಡು ಕುಂತಿಯಲ್ಲ. ನೀವು ಭಾವಿಸ್ಕೊಂಡಂಗಿಲ್ಲ ಅದು. ಭಾವಿಸ್ಕೊಂಡು ಕೂತಿ ನಾನು ಅದು ಇದು ಅಂತ. ನೀವು ಭಾವನೆಗಳೆಲ್ಲ ಅಳದಂತ ಇರು. ನೀನು ಭಾವಾತೀತ ಐತಿ ನಿನ್ನ ಸ್ವರೂಪ. ಭಾವನೆಗೆ ಬಂದದ್ದೆಲ್ಲ ಅದು ಮಾಯಾ, ಇಲ್ಲದ್ದು. ಅದು ಇಲ್ಲದನ್ನ ಐತಿ ಅಂತ ತಿಳ್ಕೊಂಡಿಯಲ್ಲ ನೀನು. ಯಾವುದೇ ಥರದ ಭಾವನೆಗಳಿಗೆ ಕಲ್ಪನೆಗಳಿಗೆ ಅವಕಾಶ ಕೊಡಲಿಲ್ಲ ಅಂದ್ರೆ ನಿನ್ನ ನಿಜದ ಅರಿವು ನಿನಗಾಕೈತಿ. ಏನು ಪ್ರಾಣವಾಯು ಹೋಗೋ ಮಟ್ಟ ತಂದೆ ತಾಯಿ ಜೋಪಾನ ಮಾಡ್ಬೇಕಾಕತಿ. ತಂದೆ ತಾಯಿ ಜೋಪಾನ ಮಾಡಾಕ ಏನ್ ತಿಬೇಕಾಕಳನ್ರಿ? ಬೇಕಲ್ರಿ ತಂದೆ ತಾಯಿ ಜೋಪಾನ ಮಾಡಾಕ. ನೀ ಯಾವಾಗ ಮಾಡವ? ಯಾಕ್ರಿ? ತಂದೆ ತಾಯಿ ಜೋಪಾನ ಮಾಡವ ನಿನ್ನ ಕರ್ತವ್ಯ ಅದ. ಮುಪ್ಪಿನ ಕಾಲಕ್ಕೆ ತಂದೆ ತಾಯಿ ಜೋಪಾನ ಮಾಡ್ಬೇಕು. ಭಾರ ಆಗಿಬಿಡ್ತಾರ ಅವ್ರು. ಯಾಕ್ರಿ? ವಯಸ್ಸಾದ್ಮ್ಯಾಗ ತಂದೆ ತಾಯಿ ಭಾರ ಅಂತ ಹೇಳುದಿಲ್ಲ ಅದನ್ನು. ವಯಸ್ಸಾದ್ಮ್ಯಾಗ ತಂದೆ ತಾಯಿ ಭಾರ ಆಗಿಬಿಡ್ತಾವಲ್ಲ ಪಾಪ. ಯಾತ್ ಹೋಗುನು ಯಪ್ಪ, ನೀವೊಬ್ಬಕ್ಕೆ ನೀವತ್ತಟೆ ಮಾಡ್ತಾ ಒಬ್ಬೊಬ್ರು ಅನ್ಸ್ಕೊಂತಾರ. ಅಪ್ಪನ ಒಪ್ಪಟೆ ತನ್ನ ಒಪ್ಪಟೆ ಅವು ತಾಳಾಗಲಿ ಅದಿಲ್ಲ. ಇವೇನು ಹೊಂದಾಣಿಕೆ ಆಗವಲ್ದು ಬಿಡುವಂತ. ಉಪ್ಪಾದ್ಮ್ಯಾಗ ತಂದೆ ತಾಯಿ ಭಾರ, ಮಳಿ ನಿಂತ ಮ್ಯಾಗ ಕೊಡಿ ಭಾರ ಅಂತ ಹೇಳ್ತಾರೆ. ಅದಿಲ್ಲ. ಓದ್ ಮುಗಿದ ಮ್ಯಾಗ ಪುಸ್ತಕ ಭಾರ. ಪುಸ್ತಕ ಮುಗಿದ ಮ್ಯಾಗ ಏನೈತಿ ಬಿಡು ಮಳೆ ನೋಡುದು. ಹಂಗೆ ತಂದೆ ತಾಯಿ ಪ್ರಾಣ ನಮ್ಮ ಕರ್ತವ್ಯ ಅದ. ತಂದೆ ತಾಯಿ ಪ್ರಾಣ ಹೋಗೋ ಮಟ ಜೋಪಾನ ಮಾಡಕ್ಕೆ ತಂದೆ ತಾಯಿ ಋಣ ತೀರ್ತೈತಿ. ಮಾತೃಣ ಪಿತೃಣ ಅದನ್ನು ಜೀವ ಭಾಳ ಕಠಿಣ ಐತಿ. ವಿದ್ಯಾರ್ಥಿ ಇರ್ತಾವ ಪಾಪ ಅದಿಲ್ಲ. ಅವನ್ನೆಲ್ಲ ಇದ್ದದ್ದೆಲ್ಲ ಇದನ್ನು ಮಾಡಿ ಅಜ್ಞಾನ ಆವರಿಸ್ತಂದ್ರೆ ತಂದೈತೆ. ಅವು ಕುರಿತು ಕರ್ಮನ ಹಿಂದಿನ ಜನ್ಮದಾಗ ಅವು ಹಂಗೆ ಮಾಡಿರ್ತಾವ. ಹೌದಿಲ್ಲ. ನೀ ಹಿಂದೆ ಯಾರು ಜೋಪಾನ ಮಾಡಿದ್ರೆ ನಿನ್ನ ಯಾರು ಮಾಡ್ಯಾರ ಅಂತಿದ್ರು ಅಜ್ಜ. ಹೌದಿಲ್ಲ. ನಿನ್ನ ಕರ್ಮನ ಅನುಭವಿಸ್ಬೇಕಾದ ಹಚ್ಚೈತಿ. ನೀನು ತಪ್ಪು ಮಾಡಿ
ಹೌದಿಲ್ಲ? ನಿಮ್ಮ ಕೆಲಸ ನೀವು ಮೊದಲು ಮಾಡ್ಕೊರಿ. ನಿಮ್ಮ ಕೆಲಸ ಅಂದ್ರೆ ನಿಮ್ಮ ನಿಜವನ್ನು ನೀವು ತಿಳ್ಕೊಳ್ಳೋದು. ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಎಲ್ಲ ವ್ಯವಸ್ಥಿತವಾಗಿ ನಡೀತೈತಿ. ಅದನ್ನು ಬಿಟ್ಟೆ ಅಂದ್ರೆ ಎಲ್ಲ ಅಸ್ತವ್ಯಸ್ತ ಆಕೈತೆ. ಜೀವನ ಅಸ್ತವ್ಯಸ್ತ. ಏ ಬರೋಬ್ಬರಿ ದಾರಿ ಹಿಡೀನಿ. ವಿಷಯದ ಬೆನ್ನು ಹತ್ತಿ ಸುಖ ಹೊಂದಿದವ್ರು ಯಾರು? ಸುಖ ಬೇಕಾಗಿತ್ತಂದ್ರೆ ನಿನ್ನೊಳಗೆ ನೀನು ನೋಡ್ಕೊಳ್ಳೋದು. ಅನ್ಯದ್ರಾಗ ಹೆಣಿಕೆ ಹಾಕೋದು ಎಲ್ಲಿ ತನಕ ಬಿಡುದಿಲ್ಲ, ಅಲ್ಲಿ ತನಕ ದುಃಖ ನಿನ್ನ ಬಿಡುದಿಲ್ಲ ನೋಡಿ. ಅನ್ಯದರಿಂದ ಸುಖ ಸಿಗ್ತೈತೆ ಅನ್ನೋ ತಪ್ಪು ತಿಳುವಳಿಕೆ ಮೊದಲು ತೆಗೆದಾಕ. ನಿನ್ನೊಳಗೆ ಇದ್ದದ್ದನ್ನು ನೀನು ನೋಡ್ಕೊಳ್ಳೋ ಪ್ರಯತ್ನ ರೆಡಿ ಇದ್ದದ್ದೈತಿ ಯಾವಾಗಲೂ. ಅದು ನೀನು ಸುಖರೂಪವಾದಂಥ ಇರುವ ನೀನು ನಿನ್ನನ್ನು ನೀ ಮರೆತ ಅನ್ಯದರಿಂದ ಅದನ್ನು ಹೊಂದಬೇಕಂತ ಹೊಂಟಿ. ಏನ್ ಎಲ್ಲ ಪ್ರಾಣಿಗಳು ಸುಖದ ದಶೆಯಿಂದನ ಹೌದಿಲ್ಲ, ಅದ ಪ್ರಯತ್ನ ನಡೆಸ ಸುಖದಿಂದ ಇರಬೇಕಂತ. ಆದ್ರೆ ಅದ್ರ ಬಗ್ಗೆ ಗೊತ್ತಿಲ್ಲ, ಅಜ್ಞಾನದ. ಸುಖ ಎಲ್ಲಿದ ನಮ್ಗೆ ಗೊತ್ತು, ಗುರಿ ಇಲ್ಲದಕ್ಕೆ ಕಂಡಲ್ಲಿ ತಿರ್ಕೊಂತ ಅಡ್ಡಾಡಕತ್ತೀವಿ ನಾವು. ಅನ್ಯದ್ರ ಹುಡುಕಿರಿ ಎಲ್ಲಿ ಸಿಗಬೇಕು? ಅದು ವಿಷಯ ವಸ್ತುಗಳಲ್ಲಿ ಸಿಕ್ಕಿದ್ರೆ ಎಲ್ಲರೂ ಅದನ್ನು ಹೊಂದಿ ಬಿಡ್ತಿದ್ರು. ವಿಷಯ ವಸ್ತುಗಳು ಸುಖ ಕೊಟ್ಟಿದ್ರೆ ಎಲ್ಲರೂ ಸುಖ ಹೊಂದಿ ಬಿಡ್ತಿದ್ರಲ್ಲ. ಯಾರು ಸಂಕಟ ಹೊಂದಿದ್ರು? ವಿಷಯಗಳನ್ನು ಗಳಿಸಿದವ್ರು ಅದಾರ ಇಲ್ಲ, ಸಾಕಷ್ಟು ಗಳಿಸಿದವ್ರು ಅದಾರ. ಆರಾಮದಾರನ್ನ ಕೇಳೋ. ಮತ್ತು ಆರಾಮಿರ್ಬೇಕಂತ ಗಳಿಸಿದಿ, ಯಾಕೆ ಆರಾಮಿಲ್ಲ ಅಂದ್ರೆ ಸುಖ ಕೊಟ್ಟವು ನಾವು. ಅವುಗಳಿಂದ ಸುಖ ಹೊಂದಿದವ್ರು ಯಾರದಾರ? ಸುಖಿಗಳಾದವ್ರಿಲ್ಲ. ಏನು ಮಾಡಿದ್ರು? ಆ ವಿಷಯಗಳ ಹುಡುಕೋದು ಬಂದ್ ಮಾಡಿರಲಿಲ್ಲ, ಬಿಟ್ರಿಲ್ಲೋ ಅದನ್ನು. ತೊರೆ ವಿಷಯವನ್ನು ಅಂತ ಹೇಳಿ ಬಿಡ, ಅದರ ಹುಡುಕಬೇಡಪ್ಪ, ಸಿಗುವುದಿಲ್ಲ, ನಿನ್ನೊಳಗೈತೆ. ನಿನ್ನ ವಿಷಯದೊಳಗೆ ಕರಿಗೊಂಡು ನಿಲ್ಲಿ, ನೀನೇ ಸುಖಿಯಪ್ಪಿ ಅಂತ. ವಿಷಯ ಚಿಂತನೆ ಬಿಟ್ಟು ನಿನ್ನೊಳಗೆ ನೀನು ನೋಡ್ಕೊಂಡಾಗ ನಿನಗೆ ಅದರ ಅನುಭವ ಬರ್ತದೆ. ಅದಕ್ಕೆ ಮಾಡ್ಬೇಕು. ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲರೂ ನಾವು ಇದನ್ನು ಈ ಲಾಭ ಮಾಡ್ಕೋಬೇಕಾಗಿತ್ತು. ಮನುಷ್ಯನ ಜನ್ಮಕ್ಕೆ ಬಂದಾಗ ಬರ್ತೈತಿ ಇದು. ಅನ್ಯದ್ರಾಗ ಹುಡ್ಕೋದು ಬಿಟ್ಟು ತನ್ನೊಳಗೆ ತಾನು ನೋಡ್ಕೊಂಡು ಸುಖ ಹೊಂದಿದ್ರು ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲ. ಎಲ್ಲೋ ಒಬ್ಬವ ಇದ್ರ ಬಗ್ಗೆ ಚೆಂದಾಗಿ ವಿಚಾರ ಮಾಡಿ ಇದರಿಂದ ಹಿಂದಕ್ಕೆ ಸರ್ಕೊಂಡು ವಿಷಯದಿಂದ ವಿಮುಖ ಆಗಿ ತನ್ನೊಳಗೆ ತಾ ಆನಂದವನ್ನು ಕಂಡುಕೊಳ್ಳೋ. ಅದ ಮನುಷ್ಯನ ಜನ್ಮದ ಲಾಭ. ನಮ್ಮೊಳಗೆ ನಾವ ಅದೇವನ್ನ ತಿಳ್ಕೊಳ್ಳೋದು ಲಾಭ. ನೀ ಅನ್ಯದ್ರಾಗ ಹುಡುಕುವಂತ ಎಷ್ಟು ಜನ್ಮ ಆದರೂ ನಿನಗೆ ಅದು ಸಿಗುದಿಲ್ಲ. ನಿನಗೆ ಹುಡುಕಿದ್ರೆ ಬೇಕಾದಷ್ಟು ಸಲ ಹುಟ್ಟಿ ಬಾ. ನೀ ಎದ್ರ ಸಂಬಂಧ ಹೊಡೆದಾಡ್ತಿ? ವಿಷಯ ಸಂಬಂಧ ಏನು ಆರಾಮಿನ ಸಂಬಂಧ? ಎಲ್ಲ ಹೊಡೆದಾಟ ಪಡೆದಾಟ ಎಲ್ಲ ಜಗತ್ತಿನೊಳಗೆಲ್ಲ ವಿಷಯ ಸಂಬಂಧ. ಹೌದಿಲ್ಲ? ಅವನು ಹೊಡೆದಾಡಿ ಅವನು ಗಳಿಸಿದ್ರೆ ಅದರಿಂದ ನಿನಗೇನು ಸಿಗ್ತೇವೆ? ಇನ್ನೊಬ್ಬರಿಂದ ಕಸ್ಕೊಂಡಾರ ಅದರಿಂದ ಸುಖ ಕೊಡ್ತತೆ ನಿನಗೆ? ಮತ್ತು ಸಂಕಟನ ನಿನಗೆ. ವಿಷಯ ದಶೆಯಿಂದ ಮಹಾತ್ಮರ ಚಳುವಳಿ ಹುಡಿದ್ರೆ ನಾವು ಏನು ಜ್ಞಾನ ದಶೆಯಿಂದ ಚಳುವಳಿ ಹುಡ್ಯಾರ? ಜ್ಞಾನದ ಮಣಿತನದವರಾದ್ರೆ ವಿಷಯ ದಶೆಯಿಂದ ಬಡದಾಟ ಯಾಕಪ್ಪ ನಿನಗೆ? ಇಷ್ಟೆಲ್ಲ ಅನುಭವಗಳ ಮುಖಾಂತರ ಕೇಳಿ ಹೇಳಿ ಮತ್ತು ಅದ್ರ ಬೆನ್ನು ಹತ್ತಿರಿ ಅಂದ್ರೆ ಏನಕ್ಕೈತಿ ನೋಡ್ಕೊ. ಎಂತೆಂಥ ಜನ್ಮಕ್ಕಾದ ಕೂತಾವು ನಿನಗೆ. ಮತ್ತು ಹೀನ ಸ್ಥಿತಿ ಬರ್ತದೆ ನೋಡಿ. ಕಂಡು ಕೇಳಿ ಮತ್ತು ಅದ್ರ ಮ್ಯಾಗ ಮೋಹ ಅಂದ್ರೆ ಈ ಜಗತ್ತಿನ ಭೋಗ ಕಡೆ, ವಿಷಯ ವಸ್ತುಗಳ ಕಡೆಗೆ ನಮ್ಮ ವ್ಯಾಮೋಹ ಐತೆ ಅಂದ್ರೆ ಕಂಡು ಕೇಳಿ ಮತ್ತೆ ಮೋಹಿ ಪರಿ ಭೂಮಂಡಲದ ಭೋಗವ ನದಿಗಳಿದೆ ಮನುಜರು ಅಂತ. ಅದರಿಂದ ವಿಮುಖ ಆಗ್ಬೇಕಿಲ್ಲ. ಅದ್ರಾಗ ಏನೂ ಇಲ್ಲ ಅಂತ ತಿಳಿದ ಕೈ ಬಿಡೋದು ಬಿಟ್ಟು ಮತ್ತು ಅದನ್ನು ಮಾಡ್ಕೊತ ಹೋಗೋದಂದ್ರೆ ಅದ್ರಾಗ ಆಸಕ್ತಿ ಐತಿ ಅಂದ್ರೆ ಜ್ಞಾನವಂತನ ಕಂಡು ಅವ್ರು ಬೆನ್ನು ಹತ್ತಬೇಕು. ಏನು ವಿಷಯ ಬಡ್ಕರ್ ಬೆನ್ನು ಹತ್ತಬೇಕು? ವಿಷಯದ ಆಶಯ ಸಂಬಂಧ ಏನೆಲ್ಲ ಹೀನ ಕೃತಿಗಳನ್ನು ಮಾಡ್ತಾನೆ ಮಾನವ. ಅದನ್ನ ಮಾಡಿದ್ರ ಫಲ ಉಣ್ಣಾಕ ಜನ್ಮಾಂತರ ತಿರುಗಬೇಕಾಗತ್ತೆ. ಇನ್ನೊಬ್ಬರಿಗೆ ಪೀಡಾ ಕೊಟ್ಟದ್ರ ಫಲ ರಾಕ್ಷಸಿ ಪಿಶಾಚಿಯಾಗಿ ತಿರುಗುಪಾಳೆ ಬರ್ತೈತೆ ನೋಡಿ. ತೊಂದರೆ ಕೊಟ್ಟದ್ದು ಬಿಡ್ತತೆ ನಿನಗೆ. ಪಾಪಕರ್ಮ, ಪಾಪಾತ್ಮ ಜೀವಿಗಳು ಪಿಶಾಚಿ ರೂಪದಿಂದ ತಿರುಗಬೇಕು. ಏನ್
ನಿನ್ನ ಮನಸ್ಸಿನಾಗ ಏನು ತುಂಬಿರ್ತೈತಿ ಅದು ಮಾತುಕತೆಗಳಲ್ಲಿ ಬರ್ತೈತಿ. ಹೌದಿಲ್ಲ? ಮಾರಿ ಮ್ಯಾಗ ಎದ್ದು ಕಾಣ್ತೈತಿ ಅಂತಾರಲ್ಲ, ಇದು ಮಾತಾಡೋದ್ರ ಮ್ಯಾಗಿಂದ ಇದ್ರ ಮನಸ್ಸಿನಾಗ ಏನೈತಿ ಅನ್ನೋದು ಗೊತ್ತಾಗೈತಿ, ಕಂಡು ಹಿಡಿತಾರ. ಇದ್ರಾಗ ಏನೇನು ಬರಾಕತೈತಿ ನೋಡು, ಒಳಗದ ತುಂಬೈತಿ ಅಂತ. ಹೌದಿಲ್ಲ? ಏನು ಉಂಡಿರ್ತೈತಿ ಅವ ಡೈರೆಕ್ಟ್ ಬರ್ತಾವ. ಮನಸ್ಸಿನಾಗ ಏನು ತುಂಬ್ಕೊಂಡಿರ್ತೈತಿ ಅವ ಮಾತುಕತೆಗಳು ಹೊರಬೀಳ್ತಾವ. ಅದಕ್ಕೆ ಅದ ಸುದ್ದಿನ ಮತ್ತೊಂದು ಏನಿಲ್ಲ ಇಲ್ಲ. ಒಳ್ಳೇದನ್ನ ಒಳಗಿತ್ತಂದ್ರೆ ವಿಚಾರ, ಒಳ್ಳೆ ಮಾತುಗಳು, ಒಳ್ಳೆ ವಿಚಾರಗಳು ಬರ್ತಾವ. ಏನ್ ಒಳ್ಳೆಯ ವಸ್ತು ನಿನಗೆ ಅನ್ಯವಾಗಿಲ್ಲ, ನಿನ್ನಲ್ಲಿ ಐತೆ. ಅದು ಒಳ್ಳೆ ಹಿತವಾದದ್ದು ನಿನ್ನೊಳಗೈತಿ, ಅನ್ಯದ್ರೆ ಹುಡುಕಿರೋದು ಸಿಗುದಿಲ್ಲ. ನಿನ್ನ ಕಡೆ ಲಕ್ಷ ಕೊಡು ಅಂದಾಗ ನಿನಗೆ ನೆಮ್ಮದಿ ಇರ್ತೈತಿ. ಅನ್ಯದ್ರ ಕಡೆ ಲಕ್ಷ ಕೊಟ್ಟ ನೆಮ್ಮದಿ ಕಳ್ಕೊಂಡಿನಿ. ಆ ಇರುವಿನ ಕಡೆ ಲಕ್ಷ ಕೊಡು. ಆ ಇರುವ ನೀನು, ಅರುವ ನೀನು, ಆನಂದ ಸ್ವರೂಪನ ನೀನು. ವಿಷಯ ವಸ್ತುಗಳೆಲ್ಲ ಅವು ತೋರೆಡಗ್ತಾವ. ಅದ್ರ ಬೆನ್ನು ಹತ್ತಿರ ನೆಮ್ಮದಿ ಎಂದೂ ಸಿಗುದಿಲ್ಲ ನಿನಗೆ. ವಿಷಯದ ಕಡೆಗೆ ಮನಸ್ಸು ಹರಿಯಾಕತ್ತೆ ಅಂದ್ರೆ ಅವ ವಿಷಯಾಚಾರಿ ಅಂತ. ಬ್ರಹ್ಮದ ಕಡೆಗೆ ಮನಸ್ಸು ಹರಿಯಾಕತ್ತೆ ಅವ ಬ್ರಹ್ಮಚಾರಿ. ಬ್ರಹ್ಮ ಅಂದ್ರೆ ನಿನ್ನ ಬಿಟ್ಟು ಅನ್ಯವಾಗಿಲ್ಲ. ನಿತ್ಯ ಒಂದೇ ಸವನ ಕಲ್ಲು ಹೊಳಿ ಹೋದಂಗೆ ಇದನ್ನು ನೆನಪಿಗೆ ತಂದು ಕೊಟ್ಟರು ಕೆಲಸ ಆಗೋದು. ಅನುಭವಗಳ ಮುಖಾಂತರ ಕೇಳಿದ್ರೆ ಉಳಿವಲ್ದಿನ್ನು. ಯಾರ್ದಾರ ಕಡೆಯಿಂದ ಏನಾರ ಕೇಳಿದ್ರೆ ಹಾಕತ್ತೀನಿ ಇದು. ಆ ಸ್ಥಿತಿ ಹೊಂದಿದವ್ರು ಇದ್ದು ಹೇಳಿರೇನ ನಿನಗದ ಕಂಟ್ರೋಲ್ ಬರವಲ್ಲ ನೀನು. ಏನ್ ಯಥಾರ್ಥ ವಸ್ತು ಅಂದ್ರೆ ನೀನ ಇದ್ದಕ್ಕಿದ್ದಂಗೆ ಇದ್ದದ್ದು. ಅದು ಹೆಂಗೈತಿ ಹಂಗೆ ಅದ್ರ ತಿಳುವಳಿಕೆ ಮಾಡ್ಕೊ. ಉಳ್ಕಿದ್ವು ಯಾವ ಯಥಾರ್ಥ ವಸ್ತು ಅಲ್ಲ. ಬದಲಾವಣೆ ಹೊಂದವು, ಕ್ಷಣ ಕ್ಷಣಕ್ಕನ ಬದಲಾವಣೆ ಹೊಂದವು. ಯಥಾರ್ಥ ವಸ್ತು ಅಲ್ಲ. ಬದಲಾಗದೆ ಒಂದ ನಮೂನೆ ಇದ್ದದ್ದು ಐದು ಯಾವ್ದೈತಿ ಅದು ಯಥಾರ್ಥ ವಸ್ತು ಅಂತ. ಅದನ್ನ ಮನಸ್ಸಿನಾಗ ನೆನಪಿಗೆ ತಗೋ, ಅಂದಾಗ ನಿನಗೆ ನೆಮ್ಮದಿ ಇರ್ತೈತಿ. ನಿನ್ನ ಸ್ವರೂಪದ ಕಡೆ ಲಕ್ಷ್ಯ ಕೊಟ್ಟಾಗ ಅವಾಗ ನಿನಗೆ ಕೊರತೆ ಇಲ್ಲ ನೋಡಿ. ಯಾವುದೂ ಥರದ ಕೊರತೆ ಇಲ್ಲ, ಪೂರ್ಣ ತೃಪ್ತಿ ಇರ್ತದೆ ನಿನಗೆ. ಸಮಾಧಾನ ಶಾಂತಿಯನ್ನು ಹೊಂದಲಿಕ್ಕೆ ಜಗತ್ತಿನೊಳಗೆ ಎಲ್ಲರಿಗೂ ಒಂದೇ ದಾರಿ ಐತಿ, ಬೇರೆ ದಾರಿನಿಲ್ಲ. ಅಂತರ್ಮುಖಿ ಆಗೋದು ಒಂದ. ಬಹಿರ್ಮುಖ ವೃತ್ತಿ ಒಳಗೆ ಅನೇಕ ಅದಾವ, ಅಂತರ್ಮುಖಿ ಆಗಾಕ ಅನೇಕ ದಾರಿ ಇಲ್ಲ. ನಿದ್ದೆ ಮಾಡಕ್ಕೆ ಎಷ್ಟು ಮಾರ್ಗ ಅದಾವ್ರಿ? ಎಲ್ಲ ಕೈ ಬಿಟ್ಟು ನಿದ್ದೆ ಹೊಡ್ಯಕ್ಕೆ ಎಲ್ಲರಿಗೂ ಒಂದ ಐತಿಲ್ಲ. ಒಳಗೆ ಸರಿ ಎಷ್ಟೆಷ್ಟು ಒಳಗೆ ಸೇರ್ತಿ ಅಷ್ಟಷ್ಟು ನಿನಗೆ ಆನಂದದ ಅನುಭೂತಿ ಶುರು ಹೋಗ್ತೈತಿ. ನೀ ಎಷ್ಟೆಷ್ಟು ಹೊರಗೆ ಹೋಗಿ ಅಷ್ಟೆಷ್ಟು ಅಸಮಾಧಾನ ನೀನು. ಎಷ್ಟೆಷ್ಟು ಹೊರಗಿಂದ ತುಂಬ್ಕೊಂತ ಕುಂದಿರ್ತಿ ಅಷ್ಟಷ್ಟು ನಿನಗೆ ಅಸಮಾಧಾನ ನೋಡು. ತುಂಬ್ಕೊಂಡಿದ್ದನಕ್ಕೆ ಎಷ್ಟೆಷ್ಟು ಖಾಲಿ ಮಾಡ್ತೀವಿ ಅಷ್ಟಷ್ಟು ನಿನಗೆ ಸಮಾಧಾನ ಇರ್ತೈತಿ. ಏನಾರ ಆಗ್ಯಾನ ಅನ್ನೋದು ಹಿಡ್ಕೊಂಡು ಕುಂತೀವಿ ಒಳಗೆ, ಅದಕ್ಕೆ ನಿನಗೆ ಸಮಾಧಾನ ಇಲ್ಲ. ಸ್ವಾಮಿ ಆಗ್ಯಾನ ಅನ್ನೋ ಅಭಿಮಾನ ಐತಿ ನಿನಗೆ, ಅದಕ್ಕೆ ಯಾರು ಮಾಚಿಗಿಚ್ಚಿಲ್ಲ ಹೊಡೆದು ಗಿಡದಾರ ಅಂತ ಹೆದರ್ತಿ. ಹೌದಿಲ್ಲ? ಯಾರು ಏನು ಅನ್ನೋಗಿಲ್ಪ ಸ್ವಾಮಿಗಳು ನೋಡ. ನಾ ಅದ್ಯಾಕೆ ಹಾಕೋಲಿ, ಏನಾರ ಏನಂದ್ರೆ ನಿನಗೆ ಬಂತನ ಅದು. ಆದ್ರೆ ಅಭಿಮಾನ ಹಿಡ್ಕೊಂಡು ಏನಾರ ಆಗಿದ್ರೆ ಅಭಿಮಾನ ಏನು ಆಗಾಮಲ್ಲ. ನೀನು ಆಗುವುದೆಲ್ಲ ಅದು ಹೋಗುದಾಗಿ ಹೋಗೋಣ. ಇಲ್ಲದನ್ನ ನಾನು ನಂದು ಅಂತ ಏನಾರ ಹಾಕೊಂಡು ಕುಂತಿರ್ತೀನಿ. ಏನಾರ ಆಗಿದ್ದೆ ಆದಂಗಾರ ಮನಸ್ಸಾರ ಏನಾರ ಆಗಿದ್ದಿತ್ತು, ಬುದ್ಧಿಯಾರ ಏನಾರ ಆಗಿದ್ದಿತ್ತು. ಇದ್ದಿರು ಏನೂ ಆಗಿಲ್ಲ, ಅದು ಇರುವಂಗೆ ಐತೆ. ನಾ ಯಾಕೆ ಆಗಕ್ಕೋಲ್ಲ? ಮನಸ್ಸರ ಪಟಿಂಗರ ಲಪಂಗರ ಆಗಿದ್ದಿತ್ತು, ಅದಿಲ್ಲ. ನಾ ಯಾಕೆ ಆಗಕ್ಕೆ ಹೋಗ್ಲಿ? ನಾ ಏನೂ ಆಗದೆ ಹೋಗದೆ ಇದ್ದಕ್ಕಿದ್ದಂಗೆ ಇರುವಂತಹ ನಾನು ಅಂತ. ಅದರ ಇರುವಿನ ಕಡೆ ಲಕ್ಷ್ಯ ಇರ್ಬೇಕು ಯಾವಾಗಲೂ. ಅದರ ಅನುಸಂಧಾನ ಒಳಗೆ ಅಭ್ಯಾಸ ನಡಿಬೇಕು ನೋಡಿ. ಅದು ಗಟ್ಟಿ ಆಗೋ ಮಟ ಅದು ನಮಗಿದು ಅಜ್ಞಾನ ಹೋಗೋದಿಲ್ಲ, ನಮ್ಗೆ ದುಃಖದಿಂದ ಬಿಡುಗಡೆ ಆಗೋದಿಲ್ಲ.
ಅಭ್ಯಾಸದಿಂದ ಅದು ಕೆಟ್ಟಕ್ಕೈತಿ. ನಿರಂತರ ನಾವು ಯಾರಿದ್ದೀವಿ ಅನ್ನುವಂಥ ವಿಚಾರ ಅನುಭವಗಳ ಮುಖಾಂತರ ಅದನ್ನು ಕೇಳುವ ಪ್ರಯತ್ನ ಮಾಡಬೇಕು. ಅಭ್ಯಾಸ ಸಂಜನಿತ ಅಂದರು. ಎದರ ಅಭ್ಯಾಸ ನೀವು ಮಾಡ್ತೀವಿ ಅದ ನಿನಗೆ ಗಟ್ಟಿಯಾಕೈತಿ. ಆತ್ಮಚಿಂತನದ ಅಭ್ಯಾಸ, ನಾನೇ ದೇವರಿದ್ದೇನೆ ಅನ್ನುವಂಥ ವಿಚಾರ ಯಾವಾಗಲೂ ಅನುಭವಗಳ ಮುಖಾಂತರ ಕೇಳ್ಕೊತ ಇದ್ದಾಗ ಅದು ನಿನಗೆ ಸಿದ್ಧಿಸ್ತೈತಿ. ಬಿಟ್ಟೆ ಅಂದ್ರೆ ಬರೀ ಜಡಬುದ್ಧಿ ಜಡಸಂಗದ ತೊಡಗಿ ಇದ್ದದ್ದೆಲ್ಲ ಅಲ್ಲಿ ಮಷೀನಿಗೆ ಹೋಗ್ಬಿಡ್ತೀವಿ. ಇಲ್ಲಿ ಅಂಥ ಚಲೋ ತಿಳಿಯಾದ ಮನಸ್ಸೆಲ್ಲ ಕೆಡಿಸ್ಕೊಂಡ್ಬಿಡ್ತೀವಿ ಅಲ್ಲಿ ಅವ್ರ ಸಂಗ ಮಾಡಿ. ಹೌದಿಲ್ಲ? ಅದನ್ನು ಕಾಕೊಂತ ಯಾವಾಗಲೂ ಎಡೆಬಿಡದೆ ಅಭ್ಯಾಸ ಮಾಡ್ಕೊತ ಇದ್ದಾಗ ಯಾವಾಗಲೂ ಅದರ ನೆನವಿನಾಗ ಇರಾಕ್ ಬರ್ತೈತಿ. ಆನಂದದ ನೆನವಿನಾಗ ನಾವು ಆನಂದ ಬೇಕನ್ನೋರು ಎಲ್ಲರೂ ಇದರ ಅಭ್ಯಾಸ ಮಾಡಬೇಕು. ಇದ್ದ ವಸ್ತು ಆನಂದ ಸ್ವರೂಪ ಆದಂಥ ಇರುವ ನಾನಿದ್ದೇನೆ ಅಂತ. ನೀ ಏನು ಹೊರಗೆ ಎಲ್ಲಿ ಹೋಗೋಕ್ಕಾಗಲ್ಲ, ಏನೂ ಮಾಡೋ ಅವಶ್ಯಕತೆ ಇದ್ದಕ್ಕಿದ್ದಾಗ ನೀನು ರೆಡಿ ಇದ್ದದ್ದೈತಿ. ಅದಕ್ಕೆ ಈ ಲಾಭ ತಗೋರಿ. ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲರೂ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಹಾನಿ ನೋಡಿ. ಬರೀ ಇದ್ರ ಬೆನ್ನು ಹತ್ತಿದೆ ಮಾಡ್ಕೊತ ಬಂದು ಅಲ್ಲಿ ಎಲ್ಲಿ ಉಳ್ದೈತಿ ಹೇಳಂಗ. ನಾವು ಅದನ್ನು ಮಾಡಿದ್ವಿ ಇದನ್ನು ಮಾಡಿ ಏನು ಲಾಭ ಮಾಡ್ಕೊಂಡು? ಏನೂ ಉಪಯೋಗ ಇಲ್ಲ ಮಾಡಿದ್ದೆಲ್ಲ. ನಿಮಗಾಗರೆ ಅನುಭವಗಳು ಹೇಳಿದ ಮಾತಿನ ಕಡೆ ಲಕ್ಷ್ಯ ಅದ್ರ ಕೊಡ್ಬೇಕಂದ್ರೆ ನಂಬಿಕೆ ಬೇಕಲ್ಲ. ನಂಬಿಕೆ ಇಲ್ಲೂ ಎಷ್ಟು ಹೇಳಿರು ಕೇಳಿರು ಎಲ್ಲ ವ್ಯರ್ಥ. ನೀನು ಶ್ರದ್ಧಾ ಇದ್ರೆ ಇದ್ರೆ ನಮಗೆ ಲಭಿಸ್ತತಿ. ಸಂಶಯ ಪ್ರಾಣಿ ಅದ. ಸಂಶಯ ಪ್ರಾಣಿ ಎಲ್ಲರಿಗೂ ಸಂಶಯನ ನೋಡೋದು. ಮತ್ತು ಅದು ಒಳಗೆ ಸಂಶಯ ಪಿಶಾಚಿ ಒಳಗೆ ಹೋಗ್ತಾ ಅಂದ್ರೆ ಮತ್ತು ಅದನ್ನ ನೋಡೋದು. ಅದು ಎಲ್ಲರ ಕಡೆ ಸಂಶಯನ ನೋಡ್ತು. ಯಾವುದು ಸಂಶಯ ಇಲ್ಲದ ಸಂಶಯ ಎಲ್ಲ ಕೈ ಬಿಟ್ಟು ನಂಬದನ್ನು ಅಂದರೆ ನಿನಗೆ ಕಲ್ಯಾಣ ಆಕೈತಿ. ಅದು ಒಂದು ಹಿಂದಿನ ಪುಣ್ಯ ಬೇಕಲ್ಲ. ಮಹಾತ್ಮರು ಹೇಳಿದ ಮಾತಿನಲ್ಲಿ ನಂಬಿಕೆ ಉಳಿಬೇಕಾದ್ರೂ ಬೇಕದಕ್ಕೆ ಶ್ರದ್ಧೆ ಬರಬೇಕಾತಂದ್ರೆ. ಇದರ ಅನುಭವಿಗಳಲ್ಲಿ ನಂಬಿಕೆ ಹುಟ್ಟಬೇಕಾದ್ರೂ ನಿನ್ನಲ್ಲಿ ಅಂತ ಒಂದು ಪುಣ್ಯ ಬೇಕಲ್ಲ. ಎಷ್ಟು ಜನ್ಮದ ಪುಣ್ಯ ನಾವು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಟು ಅದನ್ನು ಹೋಗ್ತಾ ಹೋಗ್ಬೇಕು ನಾವು. ಭರಸಿಲ್ಲ ನಮಗದಿಲ್ಲ. ಯುವಕರ ಮ್ಯಾಗ ಭರಸೆ ಇಟ್ಕೊಂಡು ಕುಂತೀವಿ. ಇವನು ನಂಬಿ ಇವನು ತೋರು ಎಡಗೋದ್ರ ಮ್ಯಾಗ ಭರಸೆ ಇಟ್ಟು ಇದ್ದ ವಸ್ತು ಕೆಡಲಾರ್ದಂಥ ವಸ್ತುವಿನ ಬಗ್ಗೆ ನಮಗೆ ನಂಬಿಕಿಲ್ಲ. ನೀನ ಅದೇನು ನಿನ್ನ ಮ್ಯಾಗ ನಿನಗೆ ವಿಶ್ವಾಸ ಇಲ್ಲ. ಅದಿಲ್ಲ, ನಿನ್ನ ಮ್ಯಾಗ ನಿನಗೆ ಭರಸಿಲ್ಲ, ಇನ್ನೊಬ್ಬರ ಮ್ಯಾಗ ಏನು ಭರಸೆ ಇತ್ತು? ಇನ್ನೊಬ್ಬರನ್ನ ಅವಲಂಬನೆ ಮಾಡೋ ಅವಶ್ಯಕತೆ. ನಿಮ್ಮನ್ನು ನೀವು ಅವಲಂಬನೆ ಮಾಡಿ ನಿಮ್ಮನ್ನು ನಿಮ್ಮ ವಿಶ್ವಾಸ ನಿಮಗಿರಲಿ ಅಂತ. ಆತ್ಮವಿಶ್ವಾಸ ನಿಮ್ಮಲ್ಲಿ ನಂಬಿಕೆ ಇರಲಿ ಅಂದರೆ ನೀವು ಯಾವುದು ಭಾರಿ ಆಗೋದಿಲ್ಲ. ನಿಮ್ಮಲ್ಲಿ ನಿಮಗೆ ನಂಬಿಕೆ ಇದ್ದರೆ ಅನ್ಯದನ್ನು ನಂಬಿ ಕೆಟ್ಟಿನಿ ಅಂತ. ಅದಲ್ಲ ಆರೋಪ ಮಾಡ್ಕೊಂಡು ಕೂತಿ ಅನ್ಯದನ್ನು ನಾನು ನನ್ನದು ಅಂತೇಳಿ ನಿನ್ನಲ್ಲಿ ಇಲ್ಲ ಅಲ್ಲ. ಇದು ವಸ್ತು ನಿನ್ನ ಹೊರತು ಇನ್ನೊಂದು ಏನೂ ಇಲ್ಲ. ಇನ್ನೊಂದು ಐತೆ ಅಂತ ಭ್ರಮ ಆಗೈತೆ. ಈ ಭ್ರಾಂತಿ ನಾಶ ಮಾಡ್ಕೊ. ಇನ್ನೊಂದು ಐತೆ ಅನ್ನೋ ತಪ್ಪು ತಿಳುವಳಿಕೆ ತೆಗೆದಾಕಿ ನನ್ನ ಬಿಟ್ಟು ಇನ್ನೊಂದು ಯಾವುದೂ ಇಲ್ಲ ಅನ್ನುವಂಥ ಅನುಭವವನ್ನು ಮಾಡ್ಕೊ. ಅಂದಾಗ ನಿಶ್ಚಿಂತ ಆಗಿರೋದು. ಯಾವ ಭಯಭೀತಿನೂ ನಿನಗಿರೋದಿಲ್ಲ. ಯಾವಾಗಲೂ ಸುಖದಿಂದ ಇರಬೇಕು, ಆರಾಮ ಇರ್ಬೇಕು ಅನ್ನುವಂಗಿದ್ರೆ ನೀ ಯಾರಿದ್ರು ಯಥಾರ್ಥ ಜ್ಞಾನ ಮಾಡಬೇಕು. ಇದನ್ನು ಬಿಟ್ಟು ಬಾಕಿ ಏನು ಮಾಡಿದ್ರು ಎಲ್ಲ ವ್ಯರ್ಥ. ಬಿಡು. साधु संत महाराज की जय।